ಪ್ರತಿ ತಿಂಗಳು 1,00,000 ನಾನು ತಗೊಳ್ತಾ ಇದ್ದೀನಿ. ನನ್ನ ಅಕೌಂಟಿಗೆ 1,00,000 ಬರ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ. ನಾನೆಷ್ಟು ಖರ್ಚು ಮಾಡ್ತಾ ಇದ್ದೀನಿ, ನಂದು ಎಷ್ಟು ಸೇವಿಂಗ್ಸ್ ಆಗ್ತಾ ಇದೆ ಅಂತ ಅನುಭವಿಸಿ. ಹೊಸ ಕಾರ್ ಬಂದಿದೆ ನಿಮ್ ಮನೆಗೆ. ಕಾರ್ ತಗೊಂಡಿದ್ದೀರಾ? ಶೋರೂಮ್ಗೆ ಹೋಗಿ ಅಲ್ಲಿ ಇನಾಗ್ರೇಷನ್ ಆಗ್ತಾ ಇದೆ. ನಿಮ್ ಡೌನ್ಲೈನ್ಸ್ ಎಲ್ಲ ನಿಮ್ ಜೊತೆ ಬಂದಿದ್ದಾರೆ. ನಿಮ್ಮ ಅಪ್ಲೈನ್ಸ್ ಎಲ್ಲ ಇದ್ದಾರೆ. ನಿಮ್ ವಿಶ್ ಮಾಡ್ತಾ ಇದ್ದಾರೆ, ಹಗ್ ಮಾಡ್ತಾ ಇದ್ದಾರೆ, ಬೊಕ್ಕೆ ಕೊಡ್ತಾ ಇದ್ದಾರೆ. ಅದನ್ನು ಫೀಲ್ ಮಾಡಿ ಎಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ಕನಸುಗಳು ಆಗೋಗಿದೆ ಅನ್ನೋದನ್ನು ಅನುಭವಿಸಿ. ಕಾರ್ ಇರ್ಬೋದು, ಎಕ್ಸ್ಟ್ರಾ ಕಾರು ಅಥವಾ ಮನೆ, ನಿಮ್ಮ ಮನೆ, ಓನ್ ಹೌಸ್. ಎಲ್ರಿಗೂ ಆಸೆ ಇದೆಯಲ್ವಾ, ನಮ್ದೇ ಒಂದು ದೊಡ್ಡ ಮನೆ ಇರ್ಬೇಕು, ಬಂಗ್ಲೆ ಇರ್ಬೇಕು. ದೊಡ್ಡ ಮನೆ ಕಟ್ಟಿದೀವಿ, ಅದ್ರಲ್ಲಿ ಏನೆಲ್ಲ ಬೇಕಾಗಿದೆ ಮನೆಯಲ್ಲಿ ಎಲ್ಲ ನೀವು ವಿಜುವಲೈಸ್ ಮಾಡಿ. ಎಷ್ಟು ಚೆನ್ನಾಗಿದೆ ಮನೆ. ಯಾವ್ದಾದ್ರು ಒಂದು ಕನಸನ್ನ ಸೆಲೆಕ್ಟ್ ಮಾಡಿ. ಶ್ರೀಲಂಕಾಕ್ಕೆ ಕ್ವಾಲಿಫೈ ಆಗ್ತಾ ಇದ್ದೀರಾ? ಫಾರಿನ್ ಟ್ರಿಪ್ ಕ್ವಾಲಿಫೈ ಆಗಿದೆ, ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಡೌನ್ಲೈನ್ಸ್ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ. ತುಂಬಾ ಜನ ಧನುವರ್ಷಿಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಅದನ್ನು ವಿಜುವಲೈಸ್ ಮಾಡಿ. 1 ನಿಮಿಷ ತಗೊಳ್ಳಿ, ಯಾವ್ದಾದ್ರು ಒಂದು ಕನಸನ್ನ ಸೆಲೆಕ್ಟ್ ಮಾಡ್ಕೊಂಡು ವಿಜುವಲೈಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಪ್ರೇಮಾ ಮೇಡಮ್, ಥ್ಯಾಂಕ್ ಯು ಸಂಧ್ಯಾ ಮೇಡಮ್, ಥ್ಯಾಂಕ್ ಯು ಶಿವಪ್ರಕಾಶ್ ಸರ್. ಬೆಳಗ್ಗೆ ನಮ್ಮನ್ನೆಲ್ಲ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಪ್ರತಿ ಮುಂಜಾನೆ ಅನ್ನೋದು ನಮ್ಗೊಂದು ಗಾಡ್ಸ್ ಗಿಫ್ಟ್. ಬೆಳಗ್ಗೆ ಎದ್ದಿದ್ದೇವೆ ಅಂದ್ರೆ ನಿಜವಾಗ್ಲೂ ಅದು ಒಂದು ಹೊಸ ಜನ್ಮ ಇದ್ದಂಗೆ. ಆದ್ರಿಂದ ನಾನು ಇಂದೇನ್ ಮಾಡ್ತಿದ್ದೀನಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ದಿನ ನನ್ಗೆ ಎಷ್ಟು ಸಿಕ್ಕಿದೆ ಅಂದ್ರೆ ನಾನು ಅದನ್ನ ಎಷ್ಟು ಬೆಸ್ಟ್ ಯುಟಿಲೈಸ್ ಮಾಡ್ತಿದ್ದೀನಿ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾವು ಏನೋ ಕೆಲವೊಂದ್ಸಲ ಈಗಿನ ಯುಗದಲ್ಲಿ ಯಾವ ತರ ಇರ್ತೇವೆ ಅಂದ್ರೆ ನಮ್ದೇ ಕೆಲ್ಸದಲ್ಲಿ ನಾವು ಮುಳುಗೋಗಿರ್ತೀವಿ. ನಮ್ ಬಗ್ಗೆ ನಾವೇ ಗಮನ ಕೊಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಬದುಕಿದಕ್ಕಾಗಿ ಕೆಲಸ ಮಾಡ್ತಿದೀವೋ ಅಥವಾ ಕೆಲಸ ಮಾಡ್ಕೊಳ್ಳೋದಕ್ಕಾಗಿ ಬದುಕಿದೀವೋ ಅಂತ ಸಂಶಯ ಬರ್ತಾ ಇರುತ್ತೆ. ಯಾವಾಗ್ಲೂ ದಿನ ಬೆಳಗಾಗತ್ತೆ, ಕತ್ಲಾಗತ್ತೆ. ಆ ಮಧ್ಯದಲ್ಲಿ ಇರುವಂತ ಆ ಜೀವನ ಏನಿದೆ, ಸೊ ಅದನ್ನ ನಾವು ಖುಷಿಯಿಂದ ನಡೆಸ್ಬೇಕಾಗಿರುತ್ತೆ. ಸೊ ಎಲ್ಲಿ ಬೆಳಗ್ಗೆ ಆಫೀಸ್ಗೆ ಹೋಗ್ತೀವಿ, ಅಥವಾ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಇನ್ನೊಂದು ಏನು ಮನೆ ಕೆಲಸ ಮಾಡುವಂಥದ್ದು, ಅದ್ರಲ್ಲೇ ಜೀವನ ಕಳೆದು ಹೋಗಿರುತ್ತೆ. ಅದೇ ಯಾವಾಗ ಒಂದ್ಸಲ ಫ್ರೀ ಬರುತ್ತೋ ಅಂತ ಅನ್ಸ್ತಾ ಇರುತ್ತೆ. ಒಂದು ದಿನದ ಒಂದು ಸಂಡೇಗೋಸ್ಕರ ಕಾಯ್ತಾ ಇರ್ತೀವಲ್ವಾ ಯಾವಾಗ್ಲೂ ಕೂಡ. ಯಾವಾಗ ಸಂಡೇ ಬರ್ತೀವೋ ಅಂತ ಬೇರೆ ದಿನ ಎಲ್ಲ ಹಾಗೋ ಹೀಗೋ ಹೋಗಿರುತ್ತೆ. ಸೊ ಸಂಡೇಗೆ ಕಾಯ್ತಾ ಇರ್ತೀವಿ. ಆ ಸಂಡೇ ಬಂದಾಗ ಎಷ್ಟು ಖುಷಿ ಅನುಭವಿಸ್ತೀವಿ, ರಜೆ ಸಿಗುತ್ತಲ್ವಾ ಅಂತ ಒಂದು ಫೀಲಿಂಗ್ ಅಲ್ಲಿ ಇರ್ತೀವಿ. ಸೊ ಪ್ರತಿದಿನ ಕೂಡ, ಯಾಕೆ ಪ್ರತಿದಿನನೂ ಕೂಡ ಸಂಡೇ ಅಂತ ನಾವು ಅನುಭವಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬದುಕಿನಲ್ಲಿ ಪ್ರತಿ ದಿವ್ಸಾನು ಒಂದು ಹೊಸ ಜೀವನ, ಹೊಸ ಭರವಸೆಯಿಂದ ಕಳೆಯಿರಿ. ಆವಾಗ ಪ್ರತಿದಿನ ನಮ್ದು ಖುಷಿಯಾಗಿರುತ್ತೆ. ಪ್ರತಿ ದಿವ್ಸಾನು ಒಂದು ಹೊಸ ಯೋಚನೆ ತಂದಾಗ ನಾವು ಒಂದು ಹೊಸ ಲೈಫ್ ಅನ್ನ ಪ್ರತಿ ದಿವ್ಸ ಕೂಡ ಸಂಡೇ ತರ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಲ್ರು ಕೂಡ
ನಾವ್ ಏನ್ ಸಿಕ್ಕಿದೆ ಈ ಲೈಫನ್ನ ಪ್ರತಿ ದಿವಸ ಸೆಲೆಬ್ರೇಟ್ ಮಾಡೋಣ. ಒಂದು ಗುಡ್ ಥಾಟ್ ಅಲ್ಲಿ ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು ಎವ್ರಿವನ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಲ್ರೆಡಿ ತುಂಬಾ ತೂಫಾನ್ ಬಗ್ಗೆ ಎಲ್ಲೆಲ್ಲೂ ಆಕ್ಷನ್ಸ್ ಆಗ್ತಾ ಇದೆ. ಬೇರೆ ಬೇರೆ ಪ್ರೋಗ್ರಾಮ್ ನೋಡಿದಾಗ ಖುಷಿ ಆಗುತ್ತೆ. ಇಷ್ಟೊಂದು ಜನ ಎಷ್ಟೊಂದು ಸೆಲೆಬ್ರೇಷನ್ ಆಲ್ರೆಡಿ 1 ಮಂತ್, ಸೆಕೆಂಡ್ ಮಂತ್‌ಗೆ ಕ್ವಾಲಿಫೈ ಆಗ್ತಾ ಇದ್ದಾರೆ. ಸೊ ಪ್ರತಿ ದಿವಸ ಬೇಕಾಗಿರುತ್ತೆ ನಮ್ಮ ಆಕ್ಷನ್ಸ್ ಕೂಡ. ಇನ್ನು ನಮ್ಮ ಇದ್ರಲ್ಲಿ ನಿನ್ನೆ ನಾವು ಏನು ರಿಟೇಲಿಂಗ್ ಬಗ್ಗೆ ಮಾಡಿದ್ವಿ. ಸೊ ಇವತ್ತು ಕೂಡ ಹಾಗೆ ರಿಟೇಲಿಂಗ್ ಟಿಪ್ಸ್ ಬಗ್ಗೆ ಸ್ವಲ್ಪ ಎಲ್ರತ್ರನು, ಯಾಕಂದ್ರೆ ಏನೇ ಮಾಡ್ಬೇಕಾದ್ರೂ ನಮ್ಮ ಪ್ರೊಡಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಕೊನೆಗೆ ಲಾಸ್ಟ್‌ಗೆ ನಮ್ಗೆ ಲೆವೆಲ್ ಜಂಪ್ ಮಾಡ್ಬೇಕು. ಆ ಧನುವರ್ಷಿಗೆ ಕ್ವಾಲಿಫೈ ಆಗ್ಬೇಕು ಅಥವಾ ಶ್ರೀಲಂಕಾಗೆ ಕ್ವಾಲಿಫೈ ಆಗ್ಬೇಕಂದ್ರೆ ಪಿ.ವಿ.ಬಿ.ವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಪಿ.ವಿ ಮಾಡ್ಬೇಕಾದ್ರೆ ನಮ್ಗೆ ನಮ್ದೇ ಓನಾದ ಪಿ.ವಿ ಬೇಕು ಅಂತಿದ್ರೆ ರಿಟೇಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ದೇ ಬಿ.ವಿ ಬರ್ಬೇಕು ಅಂತಿದ್ರೆ ನಾವ್ ಎಷ್ಟು ಹೊರಗಡೆ ಪ್ರಾಡಕ್ಟ್ ಕೊಡ್ತೀವಿ ಅದು ಕೂಡ ಇಂಪಾರ್ಟೆಂಟ್. ಸೊ ತುಂಬಾ ಸ್ಟಾಕ್ ಇಟ್ಕೋತೀವಿ, ಅದನ್ನು ಖಾಲಿ ಮಾಡ್ಬೇಕು, ಅದು ಕೂಡ ಇಂಪಾರ್ಟೆಂಟ್. ಸೊ ನಾವು ಯಾವಾಗ ಆಕ್ಷನ್ ಅಲ್ಲಿ ಇರ್ತೀವಿ ನಮ್ಮ ಡೌನ್‌ಲೈನ್ಸ್ ಕೂಡ ಅದನ್ನೇ ಡ್ಯೂಪ್ಲಿಕೇಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಫೋಕಸ್ ಮಾಡ್ಬೇಕಾಗಿರೋದು ನಾವು ರಿಟೇಲಿಂಗ್ ಬಗ್ಗೆ ಫೋಕಸ್ ಮಾಡ್ಬೇಕು. ನಮ್ಮ ಬಿ.ವಿ.ನ ಜಾಸ್ತಿ ಮಾಡೋದಕ್ಕೆ ನಾವು ಫೋಕಸ್ ಮಾಡ್ಬೇಕು. ಅದಕ್ಕೆ ರಿಟೇಲಿಂಗ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಈ ಕ್ಲೋಸಿಂಗ್ ಟೈಮ್ ಅಲ್ಲಂತೂ ನಾವು ಧನುವರ್ಷಿಗ್ ಕ್ವಾಲಿಫೈ ಆಗ್ಲಿ ಅಥವಾ ಶ್ರೀಲಂಕಾಕ್ಕೆ ನಮ್ದು ಮಂತ್ ಎಂಡ್ ಅಚೀವ್ಮೆಂಟ್ ಏನಿದೆ ಅದಕ್ಕೆಲ್ಲ ಇವಾಗ ರಿಟೇಲಿಂಗೇ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಎಲ್ರೂ ಮಾಡ್ತಾ ಇದೀವಿ. ಸೊ ಅದನ್ನ ನಿಮ್ಮ ಹೊಸ ಟಿಪ್ಸ್ ಅನ್ನು ಕೂಡ ಶೇರ್ ಮಾಡ್ಬೋದು. ಅದ್ರಲ್ಲಿ ಏನ್ ರಿಟೇಲ್ ಮಾಡಿ ಏನೆಲ್ಲ ಅನುಭವ ಆಗಿದೆ ಅಥವಾ ಎಷ್ಟು ನಮ್ದು ಬಿಸ್ನೆಸ್ ಬೇರೆ ಬೇರೆ ತರದ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಮಾಡುವಾಗ ಬೇರೆ ಬೇರೆ ತರದ ಅನುಭವ ಸಿಗುತ್ತೆ. ಎಕ್ಸ್‌ಪೀರಿಯನ್ಸ್ ಶೇರ್ ಮಾಡ್ಬೋದು ಅದನ್ನು ಕೂಡ. ಸೊ ಹಾಗೆ ಇವಾಗ ಹೊಸ ಇನ್ನೊಂದು ವಿಡಿಯೋ ಇದೆ. ನಿನ್ನೆ ಕಂಪನಿಯವರು ಲೆವೆಲ್ ಜಂಪ್ ಮಾಡೋದಕ್ಕೆ ಒಂದು ಹೊಸ ಏನೋ ಒಂದು ವಿಡಿಯೋ ತಂದಿದ್ದಾರೆ. ಅದನ್ನು ಕೂಡ ಪ್ಲೇ ಮಾಡೋಣ. ಸೊ ವೆಂಕಟೇಶ್ ಸರ್ ಇದ್ದಾರೆ ನಮ್ಗೆ ಬ್ಯೂಟಿಫುಲ್ ಆಗಿ ನಮ್ಮ ವಾಟ್ಸಪ್ ಫೀಚರ್ಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವಾಟ್ಸಪ್ ಬಿಸ್ನೆಸ್ ಇರ್ಬಹುದು ಅಥವಾ ಬೇರೆ ತರ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಿಸ್ನೆಸ್ ಅನ್ನ ಹೇಗೆ ಡೆವಲಪ್ ಮಾಡ್ಬೋದು ಅನ್ನೋದನ್ನ ವೆಂಕಟೇಶ್ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಸೊ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ಸೊ ಎಲ್ರು ಕೂಡ ನಿಮ್ಮ ಆಕ್ಷನ್ ಶೇರಿಂಗು ಮಾಡ್ಬೋದು. ಜೊತೆಗೆ ರಿಟೇಲಿಂಗ್ ಟಿಪ್ಸ್ ಅನ್ನು ಕೂಡ ಶೇರ್ ಮಾಡ್ಬೋದು. ಹಾಗೆ ನಾಳೆ ಪರಿವರ್ತನೆ ಇದೆ. ಇವತ್ತು ವೆಡ್ನೆಸ್‌ಡೇ. ಇವತ್ತು 7:30ಗೆ ಪರಿವರ್ತನೆ ಇದೆ. ಸೊ ಅದನ್ನು ಕೂಡ ತುಂಬಾ ಜೋರಾಗಿ ನಾವು ಬಿಲ್ಡ್ ಮಾಡ್ಬೇಕಾಗಿದೆ. ತುಂಬಾ ಗೆಸ್ಟ್ ಅನ್ನ ಇನ್ವೈಟ್ ಮಾಡ್ಬೇಕು. ಫಿಸಿಕಲ್ ಮೀಟಿಂಗು ಇರುತ್ತೆ, ಸೊ ಡಿಜಿಟಲ್ ಮಾಡೋದು ಈಸಿ ಅನ್ಸುತ್ತೆ. ಎಲ್ಲರನ್ನು ಇನ್ವೈಟ್ ಮಾಡಿ ಝೂಮ್ ಪ್ಲಾಟ್‌ಫಾರ್ಮ್‌ಗೆ ಕರೆಯೋದು ಈಸಿ ಕೆಲ್ಸ. ಸೊ ಅದನ್ನು ಫಸ್ಟ್ ಮಾಡೋಣ. ಸೊ ಎಲ್ರೂ ಕೂಡ ಪರಿವರ್ತನೆಗೆ ಬಿಲ್ಡ್ ಮಾಡೋಣ. ಥ್ಯಾಂಕ್ ಯು. ಸೊ ಈ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ರಿಟೇಲಿಂಗ್ ಟಿಪ್ಸ್ ಏನ್ ಅನ್ಸುತ್ತೆ ನಿಮ್ಗೆ ರಿಟೇಲಿಂಗ್ ಬಗ್ಗೆ ಅದನ್ನ ಶೇರ್ ಮಾಡ್ಬೋದು. ಯಾಕಂದ್ರೆ ಎಲ್ರಿಗೂ ಯಾರು ರಿಟೇಲಿಂಗ್ ಮಾಡಲ್ಲ ಅವರಿಗೆ ಹೆಲ್ಪ್ ಆಗುವಂತದ್ದು. ಸೊ ಇದನ್ನ ನಾವೇನ್ ಮಾಡ್ತಾ ಇದ್ದೀವಿ, ಸೊ ಬೇರೆಯವ್ರ ಜೊತೆ ಶೇರ್ ಮಾಡಿದಾಗ ಖಂಡಿತ ಆ ಟಿಪ್ಸ್ ಅನ್ನ ಇವಾಗ ಪ್ರೇಮಾ ಮೇಡಮ್ ನಮ್ಗೊಂದು ಟಿಪ್ಸ್ ಹೇಳಿದ್ರು. ಪ್ರತಿ ಶಾಪ್‌ಗೆ ಹೋದಾಗ ಅಲ್ಲಿ ಒಂದು ಮೈಟಿ ಇನ್ ಒನ್ ಸೇಲ್ ಮಾಡ್ತೀನಂತೆ. ಸೊ ಇವಾಗ ನನ್ ಬ್ಯಾಗಲ್ಲೂ ಯಾವಾಗ್ಲೂ ಮೈಟಿ ಇನ್ ಒನ್ ಇರುತ್ತೆ. ಏನೇ ಶಾಪಿಗೆ ಹೋದಾಗ ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಅಂತ ಅನ್ಸಿದಾಗ ಖಂಡಿತ ನಾನದನ್ನ ಮಾಡಿ ತೋರಿಸ್ತೀನಿ ಅವ್ರಿಗೆ. ಸೊ ಅದರಿಂದ ನನ್ಗೂ ಕೂಡ ತುಂಬಾ ಸೇಲ್ಸ್ ಆಗೇ ಇದೆ. ತುಂಬಾ ಇಲ್ಲ, ಒಂದ್ 2 ಮೈಟಿ ಇನ್ ಒನ್ ಸೇಲ್ ಆಗಿದೆ. ನನ್ಗ್ ಗೊತ್ತಿರೋ ಶಾಪಲ್ಲಿ ನಾನು ಪ್ರಮೋಟ್ ಮಾಡಿರೋದು ಅದನ್ನ. ಥ್ಯಾಂಕ್ ಯು ಪ್ರೇಮಾ ಮೇಡಮ್. ಅದೇ ತರ ಬೇರೆ ಬೇರೆ ತರದ ಶೇರಿಂಗ್ಸ್ ಅಲ್ಲಿ ನಮ್ಮ ಸೇಲ್ಸ್ ಅನ್ನ ನಾವು ಇಂಪ್ರೂವ್ ಮಾಡ್ಬೋದು. ಅದನ್ನ ಖಂಡಿತ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್, ವೆಲ್ಕಮ್. ಎಸ್ ಪ್ರೇಮಾ ಮೇಡಮ್, ನೀವು ಪ್ರಾಡಕ್ಟ್ ಕ್ವೀನ್. ನಿಮ್ ಕಡೆಯಿಂದ ಅಂತೂ ಖಂಡಿತ ಹೊಸ ಟಿಪ್ಸ್ ಸಿಕ್ಕೇ ಸಿಗುತ್ತೆ. ನಿನ್ನೆ ಸ್ಟಾಲ್ ಮಾಡಿದ್ರಲ್ವಾ, ಅದ್ರದ್ದು ಸ್ಟಾಲ್ ಇದ್ ಬಗ್ಗೆನೂ ಶೇರ್ ಮಾಡ್ಕೋಬಹುದು. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಜಯಶ್ರೀ, ಥ್ಯಾಂಕ್ ಯು. ನಿಜ, ನನಗೆ ರಿಟೇಲಿಂಗ್ ತುಂಬಾ ಇಷ್ಟ. ನನಗೆ ಆಕ್ಚುಲಿ ಅದೇನೋ ಗೊತ್ತಿಲ್ಲ, ಒಂಥರ ಪ್ಯಾಷನ್ ತರ ನಂಗೆ. ನಾನು ಎಲ್ಲಾದ್ರೂ ಹೋದಾಗ ನಾನು ಏನಾದ್ರೂ ಮೊದಲಿಗೆ ಪ್ರಾಡಕ್ಟ್ ಬಗ್ಗೆ ಮಾತಾಡಿಲ್ಲ, ಅವರಿಗೆ ತೋರಿಸಿಲ್ಲ ಅಂದ್ರೆ ಐ ಫೀಲ್ ಗಿಲ್ಟಿ. ನನಗೆ ಒಂಥರ ಅನ್ಸುತ್ತೆ ಇದು. ಸೊ ಅದರಿಂದ ನಾನು ಯಾವಾಗ್ಲೂ ನನ್ನ ಬ್ಯಾಗ್ ಅಲ್ಲಿ ಸ್ಮಾಲ್ ಥಿಂಗ್ಸ್, ನಾನು ದೊಡ್ಡದೆಲ್ಲ ಎತ್ಕೊಂಡು ಹೋಗಲ್ಲ. ಸ್ಮಾಲ್ ಏನಾದ್ರೂ ಒಂದು ಟೂಲ್ಸ್ ತರ ನನ್ನ ಬ್ಯಾಗ್ ಅಲ್ಲಿ ಇದ್ದೇ ಇರುತ್ತೆ.
ಯಾಕೆಂದ್ರೆ ಡೈಲಿ ಹೋಗೋರಿಗೆ ಡೆಮೋ ಕಿಟ್ ಕ್ಯಾರಿ ಮಾಡಕ್ ಆಗಲ್ಲ. ಸೊ ಏನಿದ್ರು ನಮ್ಮ ಹತ್ರ ಟೂಲ್ಸ್ ರೆಡಿ ಇರಲೇಬೇಕು. ಸೊ ಅದೇ ರೀತಿ ನನ್ನ ಹೆಸರು ಪ್ರೇಮಾ ನಂಜಪ್ಪ ಅಂತ. ಈ ಅವಕಾಶಕ್ಕೆ ಬರೋದಕ್ಕೆ ನಾನು ಟಾಟಾ ಸ್ಟೀಲ್ ವರ್ಕ್ ಮಾಡ್ತಾ ಇದ್ದೆ. ಸೊ ಥ್ಯಾಂಕ್ಸ್ ಟು ಸಂಧ್ಯಾ ಮೇಡಮ್ ಫಾರ್ ಗಿವಿಂಗ್ ಮೀ ದಿಸ್ ಗ್ರೇಟ್ ಆಪರ್ಚುನಿಟಿ. ನಿಜ ನಾನು ನನಗೆ ತುಂಬಾನೇ ಒಂಥರ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಏನೇನೋ ಕ್ಯೂರಿಯಾಸಿಟೀಸ್, ಏನೋ ಒಂದು ಮಾಡ್ಬೇಕು ಅಂತ. ಬಟ್ ನಿಜವಾಗಿ ಏನ್ ಮಾಡಕ್ಕೋ ಟೈಮ್ ಪರ್ಮಿಟ್ ಆಗ್ತಾ ಇರ್ಲಿಲ್ಲ, ಬಿಕಾಸ್ ಮಕ್ಕಳು ಚಿಕ್ಕವರಿದ್ರು ಎಲ್ಲ ಇದ್ರು. ಬಟ್ ಅಂತ ಟೈಮಲ್ಲಿ ನಂಗೆ ಮೋದಿಗೆ ತುಂಬಾನೇ ಒಂದು ಕಲ್ಪವೃಕ್ಷ ತರ ನಂಗೆ ಸಿಕ್ತು. ಬಿಕಾಸ್ ಇಲ್ಲಿ ತುಂಬಾನೇ ಫ್ಲೆಕ್ಸಿಬಲ್, ನಾವು ಹೆಂಗ್ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಸೊ ಅದರಿಂದ ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ದೇರ್ ಇಸ್ ನೋ ಬಾಸ್, ದೇರ್ ಇಸ್ ನೋ ಲಾಸ್, ದೇರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ಅಂದಾಗ ದೇರ್ ಇಸ್ ನೋ ಲಾಸ್. ನನಗೆ ತುಂಬಾ ಅಟ್ರಾಕ್ಟ್ ಆಗಿದೆ ಅದೇನೆ. ಸೊ ಅದರಿಂದ ನಾನು ಮೋದಿಕೆರನ್ನ ತುಂಬಾನೇ ಅಟ್ಯಾಚ್ ಆದೆ. ಇವಾಗ ಪ್ಯಾಷನ್ ಇಂದ ಮಾಡ್ತಾ ಇದ್ದೀನಿ. ಪ್ರತಿ ಕ್ಷಣನೂ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಏನೇ ಇದ್ರೂ ತಲೆಯಲ್ಲಿ ಮೋದಿಕೆರೆ ಇರುತ್ತೆ. ಸೊ ಥ್ಯಾಂಕ್ಸ್ ಟು ಮೋದಿಕೆ ಸಮೀರ್ ಮೋದಿ ಸರ್. ಸೊ ಇವಾಗ ಒಂದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಇವಾಗ ನಮ್ಮ ಅವಕಾಶನ ಬೇರೆಯವರಿಗೆ ಕೊಡಬೇಕಾದ್ರೆ ಹೆಂಗೆ ಹೇಳ್ಬೋದು ಅಂತ. ಸೊ ಇದು ನಾನು ಜಸ್ಟ್ ಮಮತಾ ಡಿ ಜಿ ಮೇಡಮ್ ಅವರ ಒಂದು ಇನ್ವಿಟೇಷನ್ ಇಂದ ಕಾಪಿ ಮಾಡಿರೋದು. ಸೊ ಏನ್ ಹೇಳ್ಬೋದು ಅಂದ್ರೆ ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಕನಸಿಲ್ಲದವರಿಗೆ ಕನಸಾಗಿ, ಆಸರೆ ಇಲ್ಲದ ಬದುಕಿಗೆ ಆಸರೆಯಾಗಿ, ಕೆಲಸ ಹುಡುಕುವ ಯುವ ಜನತೆಗೆ ಕೆಲಸವಾಗಿ, ಏನಾದ್ರೂ ಮಾಡಬೇಕೆನ್ನುವ ಮನಸ್ಸಿಗೆ ಸ್ಫೂರ್ತಿಯಾಗುವ, ಫ್ರೀ ಟೈಮ್ ನಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಬೇಕೆನ್ನುವವರಿಗೆ ಒಂದು ಸುವರ್ಣ ಅವಕಾಶ. ಜೊತೆಗೆ ನಾನು ಇನ್ನೊಂದು ಆಡ್ ಮಾಡ್ತೀನಿ, ನಾವು ಬೇರೆಯವರ ಲೈಫ್ ಅಲ್ಲಿ ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತ ಉದ್ದೇಶ ನನ್ನಲ್ಲಿದ್ರೆ ಈ ಅವಕಾಶ ತುಂಬಾನೇ ಸೂಟೇಬಲ್ ಅಂತ ನಾನು ಈ ತರ ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಏನ್ ಬೇಕಾದ್ರೂ ಹೇಳ್ಬಹುದು. ಸೊ ಅದರಿಂದ ನಮ್ದೇ ಆದ ನಮಗೆ ಏನ್ ಕನ್ವೀನಿಯಂಟ್ ಆಗುತ್ತೆ ಸಿಚುವೇಶನ್ ತಕ್ಕಂತೆ ಯಾವ್ದಾದ್ರು ಒಂದು ಬೆನಿಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಹೇಳ್ಬಿಟ್ಟು ನಮ್ಮ ಅವಕಾಶನ ಅವರಿಗೆ ತೋರ್ಸಕ್ಕೆ ಇನ್ವೈಟ್ ಮಾಡಬಹುದು. ಸೊ ಅದೇ ರೀತಿ ನಾನು ಆಕ್ಚುಲಿ ತುಂಬಾ ದಿವಸದಿಂದ, ಯಾಕೆಂದ್ರೆ ನಮ್ಮ ಊರಲ್ಲಿ ತುಂಬಾ ಜನಕ್ಕೆ ಅನುಭವ ಆಗಿರುತ್ತೆ. ಊರಲ್ಲಿ ನಾವು ಮಾಡ್ತೀವಿ, ಏನೋ ಎಕ್ಸೈಟ್ಮೆಂಟ್ ಇಂದ ಸ್ಪಾನ್ಸರ್ ಮಾಡ್ತೀವಿ, ಅವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಅವರು ಒಂಥರ ಆಕ್ಷನ್ ಇಲ್ಲದಂಗೆ ಆಗೋಗ್ತಾರೆ. ಸೊ ಈ ತರ ನಾನು ಮಾಡ್ತಾನೆ ಇದ್ದೆ. ತುಂಬಾ ಜನ ಸ್ಪಾನ್ಸರ್ ಮಾಡ್ತಾ ಇದ್ದೆ. ಆಕ್ಚುಲಿ ಮೊದ್ಲುನು ಒಂದು DP ಇತ್ತು, ಅದು ಆಗ್ಲಿಲ್ಲ. ಬಟ್ ಇವಾಗ ಅಗೇನ್ ನನ್ನ ಕನಸು ಅದೇ ಇದ್ದಿದ್ದು, ನಮ್ಮ ಊರಲ್ಲೂ ಒಂದು ಒಳ್ಳೆ ಒಂದು DP ಮಾಡ್ಬೇಕು ಅನ್ನೋದೇ ಉದ್ದೇಶ ಇತ್ತು. ಸೊ ಅದಕ್ಕೆ ನಾನು ನೋಡ್ತಾ ಇದ್ದೆ. ಸೊ ನಿಮ್ಗೆ ಅವತ್ತೇ ನಾನು ಶೇರ್ ಮಾಡಿದ್ದೆ, ನಮ್ಮ ಸ್ಪ್ರಿಂಕ್ಲಿಂಗ್ ಸಿಸ್ಟಮ್ಗೆ ಅಂಡರ್ ಗ್ರೌಂಡ್ ಮಾಡ್ಬೇಕಾಗಿತ್ತು. ಅಂತದಕ್ಕೆ ಒಂದು ಶಾಪಿಗೆ ಹೋದಾಗ ಅವರ ಓನರ್ ಪ್ರಶಾಂತ್ ಅಂತ, ಅವ್ರ ಜೊತೆ ನಾನು ಫಸ್ಟ್ ನಮ್ದೆಲ್ಲ ನಮಗೆ ಮನೆಗೆ ಏನ್ ಬೇಕು ಎಲ್ಲ ತಗೊಂಡ್ವಿ. ಕೊನೆಗೆ ನಾನು ಅವರಿಗೆ ಹೇಳಿದೆ, ನೋಡಿ ನೀವು ಅಗ್ರಿಕಲ್ಚರ್ಗೆ ಬೇಕಾಗಂತ ಎಲ್ಲ ಪ್ರಾಡಕ್ಟ್ನೇ ಇಲ್ಲಿ ಇಟ್ಟಿದ್ದೀರಾ, ಅದೇ ರೀತಿ ನಮ್ಮ ಪ್ರಾಡಕ್ಟ್ ಇದೆ. ನಮ್ಮಲ್ಲಿ ಅಗ್ರಿಕಲ್ಚರ್ ರೇಂಜ್ ಅಲ್ಲಿ ಒಂದು 4 ಪ್ರಾಡಕ್ಟ್ ಇದೆ, ಅದನ್ನ ಯಾಕೆ ನೀವು ನೋಡ್ಬಾರ್ದು ಅಂತ ಹೇಳಿದೆ. ಅಷ್ಟೇ ಹೇಳಿದ್ದು ನಾನು ಅವರಿಗೆ. ಅವಾಗ ಅವ್ರಿಗೆ ಹೇಳಿದ್ರು, ನಾನು ಹೇಳಿದೆ ಮೋದಿಕೇರ್ ಅಂತಾನೆ. ಅವಾಗ ಹೇಳಿದ್ರು, ಮೇಡಮ್ ನನಗೆ ಮೊದ್ಲೇ ಯಾರೋ ಹೇಳಿದ್ರು ಮೇಡಮ್, ನಾನು ಅದಕ್ಕೆ ಬಟ್ ನಾನು ಏನು ನೋಡಕ್ ಹೋಗ್ಲಿಲ್ಲ ಅಂತ ಹೇಳಿದ್ರು. ಹಂಗೆ ಇದ್ದೆ, ಫಾಲೋ ಅಪ್ ಮಾಡ್ತಾನೆ ಇದೆ. ಮಾಡ್ತಾ ಆಲ್ರೆಡಿ ಇವಾಗ ಅವ್ರನ್ನ ಸ್ಪಾನ್ಸರ್ ಮಾಡಿದ್ದೀನಿ. ಇವಾಗ ಅವ್ರು ಮೊದ್ಲೇ ಹೇಳಿದ್ರು, ನಾನು ಎಲ್ಲ ಪ್ರಾಡಕ್ಟ್ ಪ್ರಮೋಟ್ ಮಾಡಕ್ ಆಗುತ್ತೆ ಅಂತ ನಂಗೆ ಹೇಳಕ್ ಆಗಲ್ಲ ಮೇಡಮ್, ಆದ್ರೆ ವೆಕ್ಟರ್ ಸ್ಪ್ರೆಡರ್ ಆಕ್ಟಿವೇಟರ್ ನನಗೆ ಅದ್ ಬೇಕೇ ಬೇಕು, ಅದನ್ನ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ಟೈಮ್ ಬಂದಿದೆ. ಇವಾಗ ನಮ್ಮಲ್ಲೆಲ್ಲ ಪೆಪ್ಪರಿಗೆಲ್ಲ ಸ್ಪ್ರೇ ಮಾಡ್ತಾರೆ, ಇವನ್ ಅರೆಕೆನೆಟ್ಟಿಗೆ ಸ್ಪ್ರೇ ಮಾಡ್ತಾರೆ. ಈ ಮಳೆ ಸ್ಟಾಪ್ ಆದ್ಮೇಲೆ ಸ್ಪ್ರೇ ಮಾಡ್ತಾರೆ. ಸೊ ಅದಕ್ಕೆ ನಮ್ದು ಆಕ್ಟಿವಿಟಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಕ್ಕೆ ಇವಾಗ ಅವರು ಒಪ್ಕೊಂಡಿದ್ದಾರೆ. ಇವಾಗ ಆರ್ಡರ್ ಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿಲ್ಲ ಇನ್ನು, ಬಟ್ ಮಾಡ್ಬೋದು. ವಿತ್ ಮಂತ್ ಎಂಡ್ ಒಳಗಡೆ ಮಾಡ್ತಾರೆ ಅವರು, ಐ ಆಮ್ ಶೂರ್. ಬಟ್ ಇವಾಗ ನಾನು ಬರೀ ಅವರಿಗೆ ಅದೊಂದು ಕೊಟ್ಬಿಟ್ಟು ಬಿಟ್ರೆ ಅದು ಅಲ್ಲಿಗೆ ಇದಾಗುತ್ತೆ. ಸೊ ನನ್ನ ಉದ್ದೇಶ ಏನಿದೆ ಅಂದ್ರೆ ಅವ್ರಿಗೆ ಹೇಳಿದ್ದೀನಿ, ಇವನ್ ಮೊದ್ಲೆಲ್ಲ 2 ಲಕ್ಷ ಇತ್ತು DPಗೆ, ಇವಾಗ 75,000 ಈ ಕಂಪನಿಯವರು ರಿಡ್ಯೂಸ್ ಮಾಡಿದ್ದಾರೆ. ತುಂಬಾನೇ ಈಸಿ ಆಗಿದೆ ಇವಾಗ ಅಂತ ನಾನು ಹೇಳಿದಾಗ ಅವರು ಸ್ವಲ್ಪ ಒಪ್ಕೊಂಡ್ರು. ಬಟ್ ನಾನು ಅವ್ರಿಗೆ ಹೇಳಿದೆ, ನೋಡಿ ನಿಮಗೆ ಸೇಲ್ಸ್ ಒಂದು ನಮ್ಮ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡಕ್ಕೆ ನಾನು ನಿಮ್ಮ ಶಾಪ್ ಮುಂದೆ ತುಂಬಾ ಜಾಗ ಇದೆ, ಒಂದು ಸ್ಟಾಲ್ ಇಡ್ತೀನಿ. ಅಲ್ಲಿ ಇಬ್ರು ಅವರಿಗೆ ಸ್ಟಾಫ್ಸ್ ಇದ್ದಾರೆ, ಒಬ್ಬ ಹುಡುಗ ಇದ್ದಾನೆ, ಒಬ್ಬ ಹುಡುಗಿ ಇದ್ದಾಳೆ. ನಾನು ಅವರಿಗೆ ಸ್ವಲ್ಪ ನಾನು ಇದ್ರ ಬಗ್ಗೆ ನಾನು ಮಾಹಿತಿನೇ ಕೊಡ್ತೀನಿ, ಸ್ಟಾಲ್ ಇಡ್ತೀನಿ ಅಂತ. ಸ್ಟಾಲ್ ಸ್ಟಾರ್ಟ್ ಮಾಡಿ 2 ಡೇಸ್ ಆಯ್ತು. ಫಸ್ಟ್ ಡೇ ಅಲ್ಲಿ ಹೋಗ್ಬೇಕಾರೆ, ಸ್ಟಾಲ್ ಇಡ್ಬೇಕಾರೆ ಇವನ್ ಒಂದು ಟೇಬಲ್ನು ಇರ್ಲಿಲ್ಲ. ನನಗೆ ತುಂಬಾನೇ, ಯಾಕೆಂದ್ರೆ ಮನೆ ಹತ್ರ ಇದ್ರೆ ನಾನು ಮನೆಯಿಂದ ತಗೊಂಡು ಹೋಗ್ಬೋದು, ಏನಾದ್ರು ಮಾಡ್ಬೋದು. ಏನೂ ಇರ್ಲಿಲ್ಲ. ಏನ್ ಮಾಡೋದು, ಇಲ್ಲ ನನಗೆ ಮಾಡ್ಲೇಬೇಕು ಅನ್ನೋ ಉದ್ದೇಶ ನಂದು ಸ್ಟ್ರಾಂಗ್ ಇರೋದ್ರಿಂದ ಏನ್ ಮಾಡಿದೆ, ಅವರ ಏನ್ ಶಾಪ್ ಇದೆ ಅದ್ರ ಮುಂದೆನೆ ಒಂದು ಫರ್ನಿಚರ್ ಅಂಗಡಿ ಇತ್ತು, ಪ್ಲಾಸ್ಟಿಕ್ಸ್ ಆಮೇಲೆ ಇದೆಲ್ಲ ಇತ್ತು.
ಅಲ್ಲಿ ನಾನು ಹುಡುಗಿಂಗ್ ಹೇಳ್ದೆ, ಹೋಗಿ ನೋಡಪ್ಪ ಏನಾದ್ರು ಒಂದು ಟೇಬಲ್ ಸಿಗುತ್ತಾ, ಮೇ ಬಿ ಒಂದು 1000-1500 ಒಳಗಡೆ ಒಂದು ಟೇಬಲ್ ಸಿಗುತ್ತಾ ಅಂತ ಹೇಳಿದೆ. ಅವ್ರು ನೋಡಿದಾಗ ಅವ್ರು ಹೇಳಿ ಮೇಡಮ್ ಇದೆ ಮೇಡಮ್ ಅಂತ ಹೇಳಿದ್ರು. ಆಮೇಲೆ ನೋಡಿದೆ 1200 ರುಪೀಸ್ಗೆ ಒಂದು ಟೇಬಲ್ ಇದೆ. ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಅವಕಾಶನ ನೀವು ಯಾವ ರೀತಿ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಚಿಕ್ಕಪುಟ್ಟ ಇನ್ವೆಸ್ಟ್ಮೆಂಟ್ ಬರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಬಟ್ ಟೇಬಲ್ ಪರ್ಚೇಸ್ ಮಾಡಿ ನಾನು ಫಸ್ಟ್ ಡೇ ಡಿಸ್ಪ್ಲೇ ಮಾಡಿದ್ವಿ. ಬಟ್ ಫಸ್ಟ್ ಡೇ ಏನೂ ಆಗ್ಲಿಲ್ಲ, ಸುಮ್ಮನೆ ಇದ್ವಿ. ಸೆಕೆಂಡ್ ಡೇ ಒಂದು ಐಡಿಯಾ ಬಂತು, ಏನಪ್ಪಾ ಅಂದ್ರೆ 10% ಡಿಸ್ಕೌಂಟ್, ಮೋದಿಕೇರ್ ಪ್ರಾಡಕ್ಟ್ಸ್ ಅಪ್ ಟು 10% ಡಿಸ್ಕೌಂಟ್ ಅಂತ ಹಾಕ್ಬಿಟ್ಟು ಒಂದು ಹಾಕಿದೆ ಅಲ್ಲಿ. ನಿನ್ನೆ ಸೆಕೆಂಡ್ ಡೇ ನಿನ್ನೆ 2 ಪ್ರಾಡಕ್ಟ್ ಸೇಲ್ ಆಯ್ತು. ಒಂದು ವೈಟ್ ಪರ್ಲ್ ಒಂದು ಬಾಕ್ಸ್ ಹೋಯ್ತು. ಇನ್ನೊಂದು ನಮ್ಮ ಶಾಪ್ ಅಲ್ಲಿ ಇದ್ದ ಹುಡುಗನೇ ನಮ್ಮ ಆಟೋ ವಾಶ್ ನೋಡ್ಬಿಟ್ಟು ಒಂದು ಬೈಕ್ ಇದೆ, ನಾನ್ ತಗೋತೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಇವನ್ ಡೆಮೋನ್ ಅಲ್ಲೇ ಮಾಡ್ದ. ಅಲ್ಲೇ ಅದನ್ನ ನಾನು ಅವ್ರಿಗೆ ಹೇಳ್ದೆ, ಫೋಟೋ ತಗೋ ಫಸ್ಟ್, ಆಮೇಲೆ ಆಫ್ಟರ್ ವಾಷಿಂಗ್ ಫೋಟೋ ತಗೋ. ಅವನಿಗೆ ತುಂಬಾನೇ ಖುಷಿ ಆಯ್ತು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಸ್ಟಾಲ್ ಇಟ್ಟ ತಕ್ಷಣ ಸೇಲ್ಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಬಟ್ ನಾವು ಪ್ರಯತ್ನ ಪಡ್ಲೇಬೇಕು. ಇವಾಗ ಇವತ್ತೂ ಹೋಗ್ತಾ ಇದ್ದೀನಿ, ಈ ತರ ಒಂದು 5 days ಮಾಡ್ತೀನಿ. ಆಮೇಲೆ ಅವ್ರಿಗೆ ಹೇಳಿದೀನಿ ಮಂತ್ಲಿ ಒಂದ್ಸತಿ ನಾವು ಸ್ಟಾಲ್ ಇಡೋಣ. ಯಾಕೆಂದ್ರೆ ನಿನ್ನೆ ಯಾರು ಕಸ್ಟಮರ್ಸ್ ಇರ್ಲಿಲ್ಲ ಅವರಿಗೆ. ಅವ್ರಿಬ್ಬರಿಗೂ ನಾನು 2-3 ಪ್ರಾಡಕ್ಟ್ ಡೆಮೋ ಮಾಡಿದೀನಿ, ಬಟ್ ಎಲ್ಲ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಈ ತರ ಒಂದು 5 ದಿವಸ ಅವರಿಗೂ ಸ್ವಲ್ಪ ನಾನು ಇದು ಮಾಡಿದಾಗ ಅವರಿಗೂ ಮೋಟಿವೇಶನ್ ಆಗುತ್ತೆ. ಸೊ ಇಷ್ಟೇ, ನಂದು ಇನ್ನೂ ಸೇಲ್ಸ್ ಆಗಿಲ್ಲ. ದೊಡ್ಡ ಸೇಲ್ಸ್ ಆದಾಗ ನಾನು ಶೇರ್ ಮಾಡ್ತಿದ್ದೀನಿ. ಸಾರಿ, ನಾನು ತುಂಬಾ ಟೈಮ್ ತಗೊಂಡೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೆ ಇದು ಹೆಲ್ಪ್ ಆಗುತ್ತೆ. ನಾವು ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಇದ್ರು ಅದನ್ನ ಸಮಸ್ಯೆ ಅಂತ ಅನ್ಕೋಬಾರ್ದು. ನನಗೆ ಟೇಬಲ್ ಇರ್ಲಿಲ್ಲ, ನಾನೇ ಅರೇಂಜ್ಮೆಂಟ್ ಮಾಡ್ಕೊಂಡೆ. ಬಿಕಾಸ್ ಇದು ನನ್ನ ಬಿಸ್ನೆಸ್ ಅನ್ಕೊಂಡು ನಾನು ಮಾಡಿದೆ. ಸೊ ಥ್ಯಾಂಕ್ ಯು ಜಯಶ್ರೀ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸೊ ನಮ್ಗೆ ಯಾವಾಗ ನೀಡ್ ಇದೆ ಅದನ್ನ ನಾವು ಅಲ್ಲಿ ಪ್ರೊವೈಡ್ ಮಾಡ್ಬೇಕಾದ್ರೆ ನೀವೇ ಬೆಸ್ಟ್ ಎಕ್ಸಾಂಪಲ್. ಸೊ ಈ ಟೇಬಲ್ ಬೇಕು ಅಂತಿದ್ರೆ ಅಲ್ಲಿ ಟೇಬಲ್ ಅನ್ನು ಪರ್ಚೇಸ್ ಮಾಡಿದ್ರ. ಯಾಕಂದ್ರೆ ಈ ಚಿಕ್ಕ ಚಿಕ್ಕ ಇನ್ವೆಸ್ಟ್ಮೆಂಟ್ ನಾವು ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ರೆ ಅದನ್ನ ಏನಾಗುತ್ತೆ ಅಂದ್ರೆ ನಮ್ಗೆ ಒಂಥರ ಇದು ಆಗುತ್ತೆ, ಇಲ್ಲಿ ಸೇಲ್ಸು ಆಗ್ತಾ ಇಲ್ಲ, ಸೊ ಇದೆಲ್ಲ ಮಾಡ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಆದ್ರೆ ಒಂದ್ಸಲ ತಗೊಂಡ್ರೆ ಅದು ನಮ್ಗೆ ಪರ್ಮನೆಂಟ್ ಆಗಿರುತ್ತೆ, ಒಂದು ಐಡಿಯಾ ಇರುತ್ತೆ. ಸೊ ಇಲ್ಲೆಲ್ಲ ಇದೆಯಲ್ವಾ, ಇದೆಲ್ಲ ಈ ತರ ನಮ್ಮ ಹತ್ರ ಟೂಲ್ಸ್ ಇದ್ದಾಗ ಖಂಡಿತ ಅದನ್ನ ನೆಕ್ಸ್ಟ್ ಬೇರೆಲ್ಲೂ ಕೂಡ ಅದನ್ನ ಪ್ರಮೋಟ್ ಮಾಡಕ್ ಆಗುತ್ತೆ. ಸೊ ಅದು ನಮ್ಮ ಮನೆಯಲ್ಲೇ ಇರುತ್ತೆ, ನಮ್ಮ ಹತ್ರನೇ ಇರುತ್ತೆ. ಸೊ ಇದಕ್ಕೋಸ್ಕರ ಅಂತ ನಾವು ಎತ್ತಿಟ್ಕೋಬಹುದು. ಸೊ ಯಾವಾಗ ಅಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, ಸೊ ಅದಕ್ಕೆ ನಾವು ಚಿಕ್ಕ ಚಿಕ್ಕದಾದ್ರೆ ಖಂಡಿತ ಸ್ಪೆಂಡ್ ಮಾಡ್ಬೋದು, ಏನ್ ತೊಂದ್ರೆ ಆಗಲ್ಲ. ಮುಂದೆ ಕೂಡ ನಮ್ಗೆ ಅದು ಬೆನಿಫಿಟ್ ಆಗುವಂತದ್ದೇ. ನಮ್ಮ ಸೇಲ್ಸ್ ಜಾಸ್ತಿ ಆಗ್ಬೇಕು ಅಂತಿದ್ರೆ ಖಂಡಿತ ಇದೆಲ್ಲ ಬೇಕಾಗಿರುತ್ತೆ ನಮ್ಗೆ. ಇಲ್ಲಿ ಇಲ್ಲ ಅಂದ್ರೆ ಇನ್ನೊಂದ್ ಕಡೆಗೆ ಅದು ಹೆಲ್ಪ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ಟಿಪ್ಸ್. ಹಾಗೆ ನೆಕ್ಸ್ಟ್ ನಾನು ಯಾರನ್ನು ವೆಂಕಟೇಶ್ ಸರ್ ಮಾಡ್ತೀರಾ? ನಿಮ್ಮ ಟಿಪ್ಸ್ ನೀವು ಇವಾಗ ಏನ್ ಅನ್ಸುತ್ತೆ? ಇಲ್ಲಾಂದ್ರೆ ನಾನು ಆಮೇಲೆ ಕೇಳ್ತೀನಿ. ಭಾರತಿ ಮೇಡಮ್ ಅನ್ನ ವೆಲ್ಕಮ್ ಮಾಡ್ತೀನಿ. ಅವರು ತುಂಬಾ ಜನರಿಗೆ ಸೇಲ್ಸ್ ಮಾಡ್ತಾ ಇರ್ತಾರೆ, ರಿಟೇಲಿಂಗ್ ಅಲ್ಲಿ ಅವರು ಕೂಡ ಎಕ್ಸ್ಪರ್ಟ್. ಭಾರತಿ ಮೇಡಮ್ ಫ್ರೀ ಇದ್ರೆ ನೀವು ಕೂಡ ಬರ್ಬೋದು. ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್, ಗುಡ್ ಶುಭೋದಯ. ಮಾರ್ನಿಂಗ್. ನಾನು ಬೇಸಿಕಲಿ ಬ್ಯೂಟಿಷಿಯನ್. ನನ್ನ ಇಲ್ಲಿ ಪ್ರಾಡಕ್ಟ್ಗೋಸ್ಕರನೇ ನಾನು ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂತಾನೆ ಬಂದಿದ್ದು. ನನ್ಗೆ ಶಾರದಾ ಮೇಡಮ್ ನನ್ ಕರ್ಕೊಂಡ್ ಬಂದಿದ್ದು, ಥ್ಯಾಂಕ್ ಯು, ಅವ್ರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಜೊತೆಗೆ ನನ್ಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಇದು ಮಾಡಿದ ಸಂಧ್ಯಾ ಮೇಡಮ್, ಅವ್ರಿಗೂ ಒಂದು ಕೃತಜ್ಞತೆ ಮಾಡ್ತೀನಿ, ಸಲ್ಲಿಸ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನನ್ಗೆ ನಮ್ಗೆ ಸೇಲ್ಸ್ ಅನ್ನೋದಕ್ಕಿಂತ ನೋಡಿದಾಗ ನಮ್ಗೆ ಈಗ ಸುಮ್ನೆ ಮುಂಚೆನೂ ನಾವು ಎಲ್ಲರೂ ಹೆಂಗಿದಾರೆ ಏನು ಅದು ಕೆಲವೊಂದೆಲ್ಲ ನಾನು ಮುಂಚೆ ಎಲ್ಲ ಪಾರ್ಲರ್ ಇದ್ ಮಾಡುವಾಗ ಹೇರ್ಸ್ ಬಗ್ಗೆ ನೋಡ್ತಾ ಇದ್ದೆ. ಅಪ್ಪರ್ ಲಿಪ್ಸ್ ಬರ್ತಾ ಇತ್ತು, ಕೈಯಲ್ಲೆಲ್ಲ ತುಂಬಾ ಹೇರ್ಸ್ ಇರ್ತಾ ಇತ್ತು, ಹೆಂಗಸರು ತುಂಬಾ ಚೆನ್ನಾಗಿರ್ತಾ ಇದ್ರು. ಇವ್ರು ಯಾಕೆ ವ್ಯಾಕ್ಸ್ ಮಾಡ್ಕೊಳಲ್ವಾ, ಮಾಡ್ಕೊಳ್ಳೋದು ಹಂಗೆ ಕ್ಲೋಸ್ ಆದಾಗ ಅವ್ರಿಗೆ ಹೇಳ್ತಾ ಇದ್ದೆ, ಈ ತರ ಚೆನ್ನಾಗ್ ಕಾಣಿಸಲ್ಲ, ಇದು ವ್ಯಾಕ್ಸ್ ಮಾಡ್ಕೊಳ್ಳಿ, ಮತ್ತೆ ಸ್ಕಿನ್ದು ಫೇಶಿಯಲ್ ಎಲ್ಲ ಮಾಡ್ಕೊಳಲ್ವಾ, ಈ ತರ ಮಾತಾಡ್ತಾ ಇದ್ದೆ. ಸೊ ಈಗ ಒಂಥರ ಸೇವೆ ಜೊತೆಗೆ ಸೇಲ್ಸ್ ಎರಡು ಮಾಡಕ್ಕೆ ಅಂತ ನಾನು ಒಂದ್ ಇದ್ ಮಾಡ್ಬಿಟ್ಟಿದೀನಿ. ಈಗ ಯಾರನ್ನೇ ನೋಡಿದ್ರು ನಗ್ತಾ ಮಾತಾಡುವಾಗ ಅವರು ಕ್ಲೋಸ್ ಆಗಿ ಅವ್ರು ಇಲ್ಲಿ ನನ್ನ ಮೊನ್ನೆ ಒಂದು ಅಣ್ಣನ್ ಮಗನ್ ಮದ್ವೆ ಇತ್ತು, ಹೋಗಿದ್ದೆ. ಅಲ್ಲಿ ಒಂದ್ 2-3 ಜನ ಹೆಂಗಸರುಗಳು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ರು, ಎಲ್ಲ ಸ್ವಲ್ಪ ವೆಲ್ ಸೆಟಲ್ಡ್ ಅನ್ಸುತ್ತೆ. ನನ್ನ ನಾನ್ ನಕ್ತೆ, ಅವ್ರು ನಕ್ಕಿದ್ರು. ನನ್ನ ಅತ್ತಿಗೆ ಲಕ್ಷ್ಮಿ, 2ನೇ ಅತ್ತಿಗೆ, ಅವಳು ಲಕ್ಷ್ಮಿ ಹೇಳ್ತಾ ಇರ್ತಾಳೆ, ನೀವು ಭಾರತಿ ಅಂತ
ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಮುಂಚೆ, ತುಂಬಾ ಚೆನ್ನಾಗಿದ್ರು ಅವ್ರು, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾಳೆ ಅಂತ ಏನೋ ಮಾತಾಡ್ತಾ ಇದ್ರು. ಹಂಗೆ ಮಾತಾಡ್ತಾ ಮಾತಾಡ್ತಾ ಅವ್ರು ಆಲ್ಮೋಸ್ಟ್ ನನ್ನ ಏಜ್ ಇರ್ಬೇಕು. ಆದ್ರೆ ಸ್ಕಿನ್ ಮೇಂಟೈನ್ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಸೀರೆ ಒಡವೆ ಎಲ್ಲ ಹಾಕೊಂಡಿದ್ರು. ಅವಾಗ ನಾನು ಹಂಗೆ ಮಾತಾಡ್ತಾ ಮಾತಾಡ್ತಾ ಹೇಗಿದ್ದೀರಾ ಹಂಗೆ ಅಂತ ಮಾತಾಡ್ಕೊಂಡು, ನಿಮ್ದು ಸ್ಕಿನ್ ನೀವೇನು ಏನ್ ಹಚ್ತೀರಾ ಮುಖಕ್ಕೆ ಅಂತ, ಅಯ್ಯೋ ಏನೋ ಒಂದ್ ಹಚ್ಕೊಂಡ್ ಬಿಡ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರು. ಅವಾಗ ಹೇಳ್ದೆ, ರೆಗ್ಯುಲರ್ ಆಗಿ ಹೌದು ಇಲ್ಲಿವರೆಗೆ ನಿಮ್ಗೇನು ಬೇಕಿರ್ಲಿಲ್ಲ, ಇನ್ಮೇಲೆ ನಿಮ್ ಸ್ಕಿನ್ ನೀವು ನೋಡ್ಕೋಬೇಕು, ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ರೆಗ್ಯುಲರ್ ಆಗಿ, ಏನಿದು ಬ್ಯೂಟಿಷಿಯನ್ ಅಂದ ತಕ್ಷಣ ಇದ್ ಮಾಡ್ಕೊಳ್ಳೋದಲ್ಲ, ಏನು ಪೆರೇಡ್ಗೆ ಹೋಗ್ಬೇಕು ಆ ತರದ್ದಂತಲ್ಲ ಅಂತ ಹೇಳಿದೆ. ಅಯ್ಯೋ ನಂಗೆ ತುಂಬಾ ಬೇಕಾಗಿತ್ತು ಇದು, ನನ್ಗೆ ಯಾವಾಗ್ಲೂ ಯಾರನ್ನ ಕೇಳೋದು ಹಿಂಗೆ ಅನಿಸ್ತಾ ಇತ್ತು. ಮತ್ತೆ ಪಾರ್ಲರ್ಗೆ ಹೋಗಕ್ಕೂ ಟೈಮ್ ಇರಲ್ಲ, ಏನೋ ಒಂಥರ ಅಂತ ಹೇಳ್ತಾ ಇದ್ರು. ಅವಾಗ ಫೋನ್ ನಂಬರ್ ಕೊಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದೆ. ಆಮೇಲೆ ಕೂದ್ಲು ನೋಡಿ ಹೆಂಗೆ ಒಳ್ಳೆ ಚೆನ್ನಾಗಿತ್ತು ನಂದು, ಎಲ್ಲ ಉದ್ರೋಗಿದೆ. ಇದಕ್ಕೆ ಏನಾದ್ರು ಬೇರೆ ಏನ್ ಮಾಡ್ಬೋದು ಅಂತಂದ್ರೆ ಒಂದೊಂದು. ಆಮೇಲೆ ನನ್ ಮಗ್ಳು ಕೂಡ ಈಗ ಇದು ಏನು ಬೇರೆ ಏನೋ ವರ್ಕ್ ಮಾಡ್ತಾ ಇದ್ದಾಳೆ ಅವಳು. ಇದು ಡಿಪ್ಲೊಮಾ ಮಾಡ್ಕೊಂಡು, ಅವಳದು ಸರಿಗ್ ಮೇಂಟೈನ್ ಮಾಡಲ್ಲ, ಅವಳಿಗೂ ಒಂದ್ ಸ್ವಲ್ಪ ಮಾತಾಡ್ಬೇಕು ನೀವು ಅಂತ. ಹಿಂಗೆ ಒಂದೊಂದು ಕನೆಕ್ಷನ್ ಹೆಂಗ್ ಬರ್ತಾ ಇತ್ತು ಅಂತ. ಸೊ ಅವ್ರಿಗೆ ನೆನ್ನೆ ಫೋನ್ ಮಾಡಿದ್ದೆ, ಅವ್ರು ನೆನ್ನೆ ಒಂದ್ ಸ್ವಲ್ಪ ಬಿಸಿ ಇದ್ರು. ಏನೋ ಮೊನ್ನೆ ಏನೇನೋ ಪೊಲಿಟಿಕಲ್ಸ್ ಇದು ಓಡಾಡ್ಕೊಂಡು. ಸೊ ಇವತ್ತು ಮತ್ತೆ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಈಗ ಯಾರನ್ನೇ ನೋಡಿದ್ರು ಸ್ಕಿನ್ ನೋಡ್ತಾ ಇದ್ದೀನಿ, ಜೊತೆಗೆ ಹೆಲ್ತ್. ನನಗೆ ಮೇನ್ ಆಗಿ ಕೊರೋನಾ ಟೈಮ್ ಅಲ್ಲಿ ಶ್ರೀಕಾಂತ್ ಸರ್ದು ಹೆಲ್ತ್ ಪ್ರೋಗ್ರಾಮ್ ಪ್ರತಿ ದಿನ ಅಟೆಂಡ್ ಮಾಡಿದೀನಿ. ಒಂದೊಂದನ್ನ 4 ಸತಿ 5 ಸರಿ ಅಟೆಂಡ್ ಮಾಡಿದೀನಿ. ಹಾಗಾಗಿ ಹೆಲ್ತ್ ಪ್ರಾಡಕ್ಟ್ಸ್ಗೆ ನಾನು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೆ. ಈಗ್ಲೂ ಯಾರಿಗೆ ಇದ್ ಮಾಡಿದ್ರು ಎಲ್ರಿಗೂ ಈಗ ಆಲ್ಮೋಸ್ಟ್ ಥೈರಾಯ್ಡ್ ಜಾಸ್ತಿ ಆಗಿದೆ. ಅವ್ರಿಗೆ ನಾನು ಯಾರು ಮಾತಾಡೋದ್ರು ಅಯ್ಯೋ ನಂಗೆ ಥೈರಾಯ್ಡ್ ಇದೆ ಅಂತ. ಸೊ ಅದ್ರ ಜೊತೆಗೆ ನಾನು ಎಕ್ಸರ್ಸೈಸ್ ಹೇಳ್ಕೊಡ್ತಾ ಇದ್ದೀನಿ ಥೈರಾಯ್ಡ್ದು. ಅದಕ್ಕೆ ಏನೇನು ಮಲ್ಟಿವಿಟಮಿನ್ ಕಂಪಲ್ಸರಿ, ನಾವು ಮಲ್ಟಿವಿಟಮಿನ್ B6, B12, B1 ಕಡಿಮೆ ಆದ್ರೆ ಜಾಸ್ತಿ ಇದು ಏನು ಥೈರಾಯ್ಡ್ ಶುರು ಆಗುತ್ತೆ ಅಂತ ಗೊತ್ತಾಯ್ತು. ಸೊ ನಮ್ ಜೊತೆಗೆ ನಮ್ದು ಲೈಫ್ ಸ್ಟೈಲ್ ಇದರಿಂದಾನು ಶುರು ಆಗುತ್ತೆ. ಜೊತೆಗೆ ಮೆನೋಪಾಸ್ ಟೈಮಲ್ಲಿ ಸಾಮಾನ್ಯವಾಗಿ ಥೈರಾಯ್ಡ್ ಶುರು ಆಗ್ತಾ ಇದೆ ಹೆಂಗಸರಿಗೆ. ಈಗಂತೂ ಸಣ್ಣವ್ರಿಗೆಲ್ಲ ಶುರು ಆಗ್ತಾ ಇದೆ ಬಿಡಿ. ಜಾಸ್ತಿ ಆ ತರದ್ದು ಇದಿತ್ತು. ಅದ್ರ ಬಗ್ಗೆ ನಾನು ಅವ್ರಿಗೆ ಪೂರ್ತಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ನಿಮ್ಗೆ ಥೈರಾಯ್ಡ್ ಶುರುವಾಗಕ್ ಮುಂಚೆ ಏನೇನೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಹೌದು ಈ ತರ ಆಗುತ್ತೆ ಅಂತ. ಎಷ್ಟೋ ಜನಕ್ಕೆ ಟೆಸ್ಟೇ ಮಾಡ್ಕೊಂಡಿರಲ್ಲ, ಥೈರಾಯ್ಡ್ ಇರುತ್ತೆ, ತುಂಬಾ ಸುಸ್ತು, ಮಧ್ಯಾಹ್ನ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ನಾನು ಇದನ್ನ ಹೇಳ್ತಾ ಇದ್ರಲ್ಲಿ ನಾನು ಮಲ್ಟಿವಿಟಮಿನ್ ಮತ್ತೆ ಅಶ್ವಗಂಧ ಇದ್ರ ಬಗ್ಗೆ ತಗೊಳಕ್ಕೆ ಕರೆಕ್ಟ್ ಆಗಿ ತಗೊಂಡು ಇದು ಬರೀ ನಿಮ್ಗೆ ಥೈರಾಯ್ಡ್ ಒಂದೇ ಅಲ್ಲ, ಆಲ್ ಓವರ್ ಹೆಲ್ತ್ಗೆ ಹೆಂಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇದು ಪ್ರೋಟೀನ್, ಸಾಮಾನ್ಯವಾಗಿ ನನ್ಗೆ ಗೊತ್ತಿರೋಂಗೆ ಆಲ್ಪರೈನ್ ಪ್ರೋಟೀನ್ ಶುಗರ್ ಇರೋರು ತಗೊಳ್ತಾ ಇಲ್ಲ. ಯಾಕೆಂದ್ರೆ ಅದು ಟೇಸ್ಟ್ಲೆಸ್, ಏನೋ ಒಂಥರ ಇದ್ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದ್ ಜನಕ್ಕೆ ಶುಗರ್ ಇರೋರು ಅವರೇ ಶುಗರ್ ಇಲ್ಲದೆ ಏನು ತಗೊಳಲ್ಲ, ಆಲ್ಮೋಸ್ಟ್ ಎಲ್ಲ ಸ್ವೀಟ್ ತಿಂತಿರ್ತಾರೆ, ರೈಸ್ ತಿಂತಿರ್ತಾರೆ. ಅಂತವ್ರಿಗೆ ನಾನು ಪ್ರೋಟೀನ್ ಕ್ರಸ್ಟ್ ಯೂಸ್ ಮಾಡಕ್ ಹೇಳ್ತಾ ಇದ್ದೀನಿ. ಸೊ ಶುಗರ್ ಆಡ್ ಮಾಡ್ಕೊಬಿಡಿ ಹಾಗೆ, ಇದ್ರಲ್ಲೇ ಸ್ವಲ್ಪ ಟೇಸ್ಟಿ ಆಗಿರುತ್ತೆ, ಯೂಸ್ ಮಾಡಿ ಅಂತ. ಯಾಕೆಂತಂದ್ರೆ ಇದು ನನ್ ಮೇನ್ ಆಗಿ ಪ್ರೋಟೀನ್ ಪೌಡ್ರು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಬೇಕೇ ಬೇಕಲ್ವಾ ಪ್ರೋಟೀನ್. ಜೊತೆಗೆ ಶುಗರ್ ಇರೋರ್ಗಂತೂ ಪ್ರೋಟೀನ್ ಬೇಕೇ ಬೇಕು, ಯಾಕೆಂದ್ರೆ ಅವ್ರಿಗೆ ಒಳ್ಳೆ ಆರ್ಗನ್ಸ್ ಎಲ್ಲ ಹಾಳಾಗ್ತಾ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಕ್ಯಾಲ್ಸಿಯಂದು ಹೇಳ್ತಾ ಇರ್ತೀನಿ. ನಮ್ಮ ಕ್ಯಾಲ್ಸಿಯಂ ಹೇಳುವಾಗ ನಾನು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ನೀವು ನೋಡಿ ಶೆಲ್ಕಾಲ್ ಬೇರೆ, ಅದು ನಾನು ಅವ್ರಿಗೆ ಹೇಳುವಾಗ ಹೆಸರುಗಳು ಹೇಳ್ತೀನಿ ಅಷ್ಟೇ, ನೀವು ಯಾವ ತಗೊಂತಾ ಇದ್ದೀರಾ ಅದ್ರ ಬಗ್ಗೆ ಮಾತಾಡಿ. ನೋಡಿ ಪ್ರತಿದಿನ ನೀವು ಕ್ಯಾಲ್ಸಿಯಂ ತಗೋಬೇಕಾದ್ರೆ ಕ್ಯಾಲ್ಸಿಯಂ ತಗೊಂಡು ನಿಮ್ ಡಾಕ್ಟರ್ ಕೇಳಿರ್ಬೋದು 3 ತಿಂಗಳು ತಗೊಳ್ಳಿ, ಮತ್ತೆ 3 ತಿಂಗಳು ಬಿಡಿ, ಆ ತರದ್ದೆಲ್ಲ ಹೇಳ್ತಾ ಇರ್ತಾರೆ, ರೆಗ್ಯುಲರ್ ತಗೋಬಾರ್ದು ಅಂತ. ಆದ್ರೆ ಇಲ್ಲಿ ನಮ್ಮ ಕ್ಯಾಲ್ಸಿಯಂ ಅಲ್ಲಿ ತಗೊಳ್ಳುವಾಗ ನೀವು ಇದು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಅಂತಾನೆ ಇರುತ್ತೆ. ಅಂದ್ರೆ ವಿಟಮಿನ್ ಡಿ ಇದೆ, ವಿಟಮಿನ್ K2 ಇದೆ. ಯಾಕೆ ಇದೆಲ್ಲ ಇದೆ ಅಂತಂದ್ರೆ ನಿಮ್ಗೆ ಹೇಳುವಾಗ ನಿಮ್ಗೆ ತಗೊಳ್ಳಿ ಬಿಡಿ, ನೀವು ಇದನ್ನೇ ತಗೊಳ್ಳೇಬೇಕು ಅಂತ ನಾನು ನಿಮ್ಗೆ ಫೋರ್ಸ್ ಮಾಡಲ್ಲ. ಆದ್ರೆ ವಿಟಮಿನ್ ಡಿ ನೀವು ತಗೊಳ್ಳೋ ಕ್ಯಾಲ್ಸಿಯಂ, ಊಟದಲ್ಲಿ ತಿನ್ನೋ ಕ್ಯಾಲ್ಸಿಯಂ ನಿಮ್ಮ ಮೂಳೆಗೆ ಸೇರ್ಬೇಕು ಅಂತಂದ್ರೆ ನಿಮ್ಗೆ ವಿಟಮಿನ್ ಡಿ ಬೇಕೇ ಬೇಕು. ನೀವು ದಿನ ಹೊರಗಡೆ ಹೋಗೋದೇ ಇಲ್ಲ, ಬಿಸಿಲು ಕಾಯೋದಿಲ್ಲ, ಪ್ರತಿದಿನ ಮಾಡ್ಬೇಕು, ಇದು ಒಂದಿನದ್ದಲ್ಲ. ಹಾಗಾಗಿ ನೀವು ಇದ್ರಲ್ಲೇ ವಿಟಮಿನ್ ಡಿ ಇರೋದ್ರಿಂದ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇರಲ್ಲ.
ಅದ್ರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ಆದ್ರೆ ಎಷ್ಟೊಂದ್ ಜನ ಹೇಳ್ತಿದ್ರೆ ಕ್ಯಾಲ್ಸಿಯಂ ತಗೊಂಡ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅದು ಇದು ಅಂತ ಎದುರಿಸ್ತಾರೆ ಅಂತ ಕೆಲವೊಂದ್ ಜನ ಹೇಳಿದ್ದಾರೆ. ಅವಾಗ ಹೇಳ್ತಾ ಇದ್ರಿ K2 7 ಅಂತ ಇರೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ನಿಮ್ಗೆ ಕಿಡ್ನಿದು ಸಾರಿ ಕ್ಯಾಲ್ಸಿಯಂದು ಜಾಸ್ತಿ ಆದ್ರೆ ನಿಮ್ಗೆ ಅದನ್ನ ಅದು ಹೊರಗಡೆ ಹೋಗೋದಿಕ್ಕೆ ಯೂರಿನ್ ಅಲ್ಲಿ ಮತ್ತೆ ಇದ್ರಲ್ಲಿ ಹೋಗೋದಿಕ್ಕೆ ನಿಮ್ಗೆ K2 7 ಇದು ಯೂಸ್ ಆಗುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ನಿಮ್ಗೆ ಇದ್ರಲ್ಲಿ ಏನು ಬಾಡಿನಲ್ಲಿ ಸ್ಟೋರ್ ಆಗೋಕೆ ಸಾಧ್ಯನೇ ಇಲ್ಲ. ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳುತ್ತೆ ಬಾಡಿ, ಎಕ್ಸ್ಟ್ರಾ ಆಗಿದ್ನ ಅದು ಡಿಸ್ಚಾರ್ಜ್ ಮಾಡ್ಬಿಡುತ್ತೆ. ಹಾಗಾಗಿ ಇದು ಕ್ಯಾಲ್ಸಿಯಂ ಅಂದ್ಮೇಲೆ ರೆಗ್ಯುಲರ್ ಆಗಿ ಒಬ್ರು ಕ್ಯಾಲ್ಸಿಯಂ ತಗೊಳಕ್ ಶುರು ಮಾಡಿದ್ದಾರೆ. ಅವ್ರಿಗೆ ಶುಗರ್ ಇತ್ತು ಮತ್ತೆ ಮಲ್ಟಿವಿಟಮಿನ್ 2 ರೆಗ್ಯುಲರ್ ತಗೊಂತಾ ಇದ್ದಾರೆ. ಪ್ರೋಟೀನ್ ಒಂದು ಅವ್ರಿಗೆ ಆಲ್ಪೈನ್ ಪ್ರೋಟೀನ್ ಕೊಟ್ಟಿದೆ, ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಹೇಳ್ದೆ ನಾನು ಸ್ವಲ್ಪ ಚಪಾತಿಗೆ ಹಾಕೊಂಡು ಮುದ್ದೆ ಏನ್ ಮಾಡ್ತೀರ ಅದಕ್ಕೆ ಹಾಕೊಂಡು ಖಾಲಿ ಮಾಡಿ ನೆಕ್ಸ್ಟ್ ಬೇರೆ ಪ್ರೋಟೀನ್ ತಗೊಳ್ಳಿ ಅಂತ. ಸೊ ಇಷ್ಟು ನಂದು ಸೇಲ್ಸ್ ಟಿಪ್ಸ್ ಮ್ಯಾಮ್. ಥ್ಯಾಂಕ್ ಯು ಜಯಶ್ರೀ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥೈರಾಯ್ಡ್ಗೆ ಏನೆಲ್ಲ ಕೊಟ್ರಿ ನೀವು? ಅವರು ಥೈರಾಯ್ಡ್ ಇದ್ದವ್ರಿಗೆ ಥೈರಾಯ್ಡ್ಗೆ ಮಲ್ಟಿವಿಟಮಿನ್ ರೆಗ್ಯುಲರ್ ಮಲ್ಟಿವಿಟಮಿನ್ ಮತ್ತೆ ಇದು ಅಶ್ವಗಂಧ ಆಲ್ಮೋಸ್ಟ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಏನ್ ಬಾಡಿ ಪೇನ್ ಇದ್ರು ಕಡಿಮೆ ಆಗತ್ತೆ, ಮತ್ತೆ ಶುಗರ್ ಕೂಡ ಲೆವೆಲ್ ಬರುತ್ತೆ. ಬಟ್ ರೆಗ್ಯುಲರ್ ಆಗಿ ಬೇಡ, ನಾನು ಒಂದು 3 months ಅಶ್ವಗಂಧ ತಗೊಂಡು ಕಡಿಮೆ ಆದ್ಮೇಲೆ ಮತ್ತೆ ಒಂದು 3 months ಬಿಟ್ಟು, ಯಾಕೆಂದ್ರೆ ಅಶ್ವಗಂಧ ರೆಗ್ಯುಲರ್ ಆಗಿ ತಗೊಳಕ್ ಇದ್ ಮಾಡಲ್ಲ. ಅದು ಮಾತ್ರ ಒಂದ್ ಟ್ಯಾಬ್ಲೆಟ್ ಬೆಳಗ್ಗೆ ಇಲ್ಲ ಸಾಯಂಕಾಲ ಒಂದ್ ತಗೊಳಕ್ ಹೇಳ್ತೀನಿ. ಸಾಮಾನ್ಯವಾಗಿ ನಾನು ಸಾಯಂಕಾಲ ತಗೊಳಕ್ ಹೇಳ್ತೀನಿ, ಯಾಕೆಂದ್ರೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಅಂತ ಹೇಳ್ತಾರೆ ಅಶ್ವಗಂಧದಿಂದ. ಸೊ ಹಂಗಾಗಿ ಸಾಯಂಕಾಲ ಟೈಮಲ್ಲಿ ತಗೊಳ್ಳಿ, ಒಂದು 6-7 ಗಂಟೆ ಹಂಗೆ ತಗೊಳ್ಳಿ ಅಂತ ಸಾಮಾನ್ಯವಾಗಿ ಹೇಳ್ತೀನಿ. ಜೊತೆಗೆ ತುಂಬಾ ಜನಕ್ಕೆ ಇದು ಸ್ಪರ್ಮ್ ಕೌಂಟಿಂಗ್ ಕಡಿಮೆ ಇರೋರ್ಗು ನನ್ನದು ಶಿಲಾಜ್ ಜೊತೆಗೆ ಅಶ್ವಗಂಧ, ಇಲ್ಲ ಅಂದ್ರೆ ಇದು ಕೊರಿಯನ್ ರೆಡ್ ಜಿನ್ಸಿಂಗ್. ಆಕ್ಚುಲಿ ಕೊರಿಯನ್ ರೆಡ್ ಜಿನ್ಸಿಂಗ್ ತಗೋಬೇಕು, ಇದು ಆಲ್ಮೋಸ್ಟ್ ಎಲ್ಲಾ ಇದಕ್ಕೂ ಒಳ್ಳೇದು. ಎಲ್ರು ಅದನ್ನ ಕಾಸ್ಟ್ಲಿ ಯೋಚನೆ ಮಾಡ್ತಾರೆ, ತುಂಬಾ 2,370 ಅಷ್ಟು ತಗೊಳ್ಳುವಾಗ ಅಡ್ಡಾಡ್ತಾರೆ. ಇಲ್ಲ ಪರವಾಗಿಲ್ಲ ನಂಗೆ ದುಡ್ಡು ಎಷ್ಟಾದ್ರೂ ಇಲ್ಲ ತಗೊಳ್ಳೋರ್ಗೆ ಅನ್ನೋರ್ಗೆ ನಾನು ಇದು ಕೊರಿಯನ್ ರೆಡ್ ಜಿನ್ಸಿಂಗ್ ಹೇಳ್ತೀನಿ. ಎಲ್ಲ ನಾರ್ಮಲ್ ಆಗಿ ಬೇಕು ಅನ್ನೋರ್ಗೆ ಅಶ್ವಗಂಧ ಹೇಳ್ತೀನಿ. ಎಷ್ಟು ದಿವಸ ಆಯ್ತಿತ್ತು ನೀವು ಕೊಟ್ಟು? ನಾನು ಆಗ್ಲೇ ಒಂದು ಮುಂಚೆ ಈಗ ಕೊಟ್ಟಿರೋದು ಒಂದು ಮಂತ್ ಆಯ್ತು. ಮುಂಚೆ ನಾನು ತುಂಬಾ ಅದೇ ಕೊರೋನಾ ಟೈಮ್ ಮುಗ್ದಾಗಿಂದ ಒಂದು 21st ಇಂದನೂ ರೆಗ್ಯುಲರ್ ನಾನು ಸುಮಾರು ಜನಕ್ಕೆ ಕೊಡ್ತಾ ಇದ್ದೀನಿ. ಹಂಗಾಗಿ ಇದು ಥೈರಾಯ್ಡ್ ಕಡಿಮೆ ಆಗಿದ್ಯಾ ಅಂತ? ಥೈರಾಯ್ಡ್ ಅವರಿಗೆ ಕಡಿಮೆ ಆಗಿದ್ಯಾ? ಕಡಿಮೆ ಆಗಿದೆ ಅಂತಂದ್ರೆ ಅವರು ತಿನ್ನೋ ಆಹಾರದಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆದಾಗ ಅದು ಬರ್ತಾನೆ, ಒಂದ್ಸತಿ ಬಂದ್ಮೇಲೆ ಶುಗರ್ ತರ ಅದು ನಿಲ್ಲಾಗಲ್ಲ. ಮತ್ತೆ ನಾನು ಟ್ಯಾಬ್ಲೆಟ್ ಕೂಡ 100 mg ವರೆಗೂ ತಗೊಂತಾ ಇರ್ತಾರೆ, ಒಬ್ಬೊಬ್ರು 150 ತಗೊಂತಾ ಇರ್ತಾರೆ. ಅವ್ರಿಗೆ ರೆಗ್ಯುಲರ್ ಆಗಿ 1-2-3 ಎಕ್ಸರ್ಸೈಸ್ ಜೊತೆಗೆ ಇದು ಟ್ಯಾಬ್ಲೆಟ್ ತಗೊಳಕ್ ಶುರು ಆದ್ಮೇಲೆ ಮಲ್ಟಿವಿಟಮಿನ್ ಮತ್ತೆ ಕೆಲವೊಂದ್ ಜನಕ್ಕೆ ಅಶ್ವಗಂಧ ಎಲ್ಲ ಮಲ್ಟಿವಿಟಮಿನ್ ಕೊಡ್ತೀನಿ, ಯಾಕಂದ್ರೆ 50 mg ಆ ತರ ತಗೊಳ್ತಾ ಇರೋರ್ಗೆ ಅದ್ರ ಜೊತೆಗೆ ತಗೊಂಡಾಗ mg ಕಡಿಮೆ ಆಗ್ತಾ ಹೋಗುತ್ತೆ. 25 mg ಬಂದಿದ್ದಾರೆ ಎಷ್ಟೊಂದ್ ಜನ. ಕೆಲವೊಂದ್ ಜನ ಏನು ಅಂದ್ರೆ ಡಾಕ್ಟ್ರು ಅದನ್ನ ನಿಲ್ಸೋಂಗಿಲ್ಲ ಅಂತ ಹೇಳ್ತಾರೆ. ಅದನ್ನ ನಾವು ಕೂಡ ಅದನ್ನ ನಿಲ್ಸಿ ಅಂತ ಹೇಳಕ್ ಆಗಲ್ಲ, ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ನಿಲ್ಸಿದ್ರೆ ಏನ್ ಪ್ರಾಬ್ಲಮ್ ಆಗತ್ತೆ ಅಂತ. ಸೊ ಹಂಗಾಗಿ ಡೋಸೇಜ್ ಕಡಿಮೆ ಮಾಡ್ತಾ ಹೋಗ್ತಾರೆ. ಒಂದ್ಸತಿ ತಗೊಂಡು 3 ತಿಂಗಳಾದ್ಮೇಲೆ ಒಂದ್ಸತಿ ಟೆಸ್ಟ್ ಮಾಡ್ಸಿದ್ರೆ ಡೋಸೇಜ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ರೆಗ್ಯುಲರ್ ಹ್ಯಾಬಿಟ್ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ, ಆದ್ರೆ ಹೆಲ್ದಿ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಏನ್ ಕಮ್ಮಿ ಮಾಡ್ಕೋಬೇಕು ಮೇಡಮ್? ನಮಸ್ಕಾರ. ಏನ್ ಕಮ್ಮಿ ಮಾಡ್ಕೋಬೇಕು? ಹ್ಯಾಬಿಟ್ ಅಂದ್ರೆ ತಿನ್ನೋ ಊಟದಲ್ಲಿ ಆಹಾರ ಪದ್ಧತಿ ಯಾವ ತರ ಮೇಂಟೈನ್ ಮಾಡ್ಬೇಕು? ಆಕ್ಚುಲಿ ಇದು ಸೋಯಾ ಪ್ರಾಡಕ್ಟ್ಸ್ ಮತ್ತೆ ಇದೇನು ಕೋರ್ಸ್ಗಳಿದೆಯಲ್ಲ, ಕ್ಯಾಬೇಜ್ ಆಗ್ಬೋದು, ಹೂಕೋಸು, ಇನ್ನೊಂದು ಒಟ್ನಲ್ಲಿ ಕೋಸ್ ಐಟಮ್ಸ್ ಜಾಸ್ತಿ ತಿನ್ಬಾರ್ದು, ಹಸಿದು ತಿನ್ಬಾರ್ದು. ಈಗ ಎಲ್ಲಾರು ಏನು ಸಲಾಡ್ ತರ ಮಾಡಿ ತಿಂತಾರಲ್ಲ ಆ ತರ ತಿನ್ಬಾರ್ದು. ಜೊತೆಗೆ ಇದು ಏನು ಕೋಲ್ಡ್ ಐಟಮ್ಸ್ ತುಂಬಾ ಐಸ್ ಕ್ರೀಮು ಇದು ಎಲ್ಲಾನು ತಿಂದು ಇನ್ ಕೇಸ್ ತಿಂದ್ರೆ ಸ್ವಲ್ಪ ಬಿಟ್ಕೊಂಡು ಬೇಗ ಬಿಸಿ ನೀರು ಕುಡ್ದ್ಬಿಡ್ಬೇಕು. ಥೈರಾಯ್ಡ್ ಇದು ಫಂಕ್ಷನ್ ಏನೇ ಕೋಲ್ಡ್ ಐಟಮ್ ಜಾಸ್ತಿ ತಿಂದಾಗ ಜಾಸ್ತಿ ವರ್ಕ್ ಆಗಲ್ಲ ಅದು, ಹಾಗಾಗಿ ಅದು ಇದಾಗುತ್ತೆ.
ಮತ್ತೆ ಎಕ್ಸಸೈಸ್ ನಮ್ದು 2-3 ಎಕ್ಸಸೈಸ್ ನಿಮ್ಗೆ ಆಮೇಲೆ ಬೇಕಾದ್ರೆ ನಾನು ಹೇಳ್ತೀನಿ. ಅದ್ ಮಾಡ್ತಾ ಹೋದಾಗ ವರ್ಕ್ ಚೆನ್ನಾಗಾಗುತ್ತೆ. ಆಕ್ಚುಲಿ ಇಲ್ಲಿ ಮಸಾಜ್ ಕೂಡ ಮಾಡ್ಕೊಳ್ಳೋದು ಇದು ಮಾಡಿದ್ವಿ ಕೊಬ್ಬರಿ ಎಣ್ಣೆನಲ್ಲಿ. ಮತ್ತೆ ಕೊಬ್ಬರಿ ಎಣ್ಣೆನ ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ರು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ತೆಂಗಿನಕಾಯಿ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಥೈರಾಯ್ಡ್ ಫಂಕ್ಷನ್ ಚೆನ್ನಾಗಾಗುತ್ತೆ ಅಂತ ನನಗೆ ಆಯುರ್ವೇದಿಕ್ ಇದ್ರಲ್ಲಿ ನೋಡಿದ್ದೀನಿ. ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋರಿಗೆ ಸಾಮಾನ್ಯವಾಗಿ ಜಾಸ್ತಿ ಥೈರಾಯ್ಡ್ ಬೇಗ ಕಡಿಮೆ ಆಗುತ್ತೆ ಅಂತ ಒಂದು ಇದಿದೆ. ಮತ್ತೆ ಬೇರೆ ಇದೆಲ್ಲ ಎಲ್ಲ ತಿನ್ಬೋದು. ಏನೇ ತಿಂದ್ರು ಗಂಟ್ಲಲ್ಲಿ ತುಂಬಾ ಅದೇ ಕೋಸ್ ಐಟಮ್ಸ್ ಜಾಸ್ತಿ ತಿನ್ಬಾರ್ದು. ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಕಡಿಮೆ ಆಗ್ತಾ ಬರುತ್ತೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್. ಎಸ್, ನೆಕ್ಸ್ಟ್ ನಂದಾ ಮೇಡಮ್ ಇದ್ದಾರೆ, ಅವರನ್ನ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು ಮೇಡಮ್. ನಾನೇ ಬರ್ತೀನಿ ಕೃಷ್ಣಪ್ಪ. ಎಸ್ ಸರ್, ಬನ್ನಿ ಸರ್, ವೆಲ್ಕಮ್. ಥ್ಯಾಂಕ್ ಯು ಜಯಶ್ರೀ ಮೇಡಮ್. ನೈಸ್ ಕ್ವಶನ್ ಆನ್ಸರ್ಸ್. ಆಮೇಲೆ ಏನ್ ಆಕ್ಷನ್ ಮಾಡಿದ್ರ ಒಂದೊಂದು ಪ್ರಾಡಕ್ಟ್ ಬಗ್ಗೆ ಈ ತರ ತಿಳಿಸ್ತಾ ಹೋದಾಗ ನೆಕ್ಸ್ಟ್ ನಮ್ ಫೀಲ್ಡ್ ಅಲ್ಲಿ ಕೃಷಿ ಮಾಡಕ್ ಹೋದಾಗ ಖಂಡಿತವಾಗ್ಲೂ ಎಲ್ಲೋ ಒಂದು ಪ್ರಶ್ನೆ ರೈಸ್ ಆದಾಗ ಇಂಥದ್ದು ಕೊಟ್ಟಿದ್ರು, ಹೌದು ನಾ ಇವ್ರಿಗೆ ಸಜೆಸ್ಟ್ ಮಾಡ್ಬೋದು ಅಂತ ಒಂದು ಖಂಡಿತವಾಗ್ಲು ಇದೊಂಥರ ನಾವು ಡೈಲಿ ಕೃಷಿ ಮಾಡ್ತಾ ಇರ್ಬೇಕು. ಡೈಲಿ ನಾವ್ ಹೇಗೆ ಹೇಳ್ತೀವಿ, ಇವತ್ತಿನ ದಿನ ಸುಖ ದಿನ, ಇವತ್ತಿನ ದಿನ ಶುಭ ದಿನ ಅಂತ ಹೇಳಿ ನಾವು ಬೆಳಿಗ್ಗೆ ಎದ್ದು ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಇಂದ ಖಂಡಿತವಾಗ್ಲೂ ನಾವು ಮೂವ್ ಮಾಡ್ತಾ ಇದ್ದಾಗ ಯಾರೊಬ್ಬರು ಮಾತಾಡ್ತಾನೆ ಇರ್ತೀವಿ. ಅದೇ ಕೃಷಿ. ಆ ಮಾತಾಡಿಸ್ತಾ ಇದ್ದಾಗ ಪಾಸಿಟಿವ್ ಆಗಿ ಮಾತಾಡಿಸಿ ನಮ್ಮಲ್ಲಿರೋ ಅಂತದನ್ನ ನಾವು ಈ ತರ ಪ್ರಾಡಕ್ಟ್ ಈ ತರ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು. ನಾನು ಫಸ್ಟ್ ಒಂದು ಸಣ್ಣ ಕಥೆ ಹೇಳ್ತೀನಿ, ಚಿಕ್ಕದಾಗಿ, ಒಂದು ಸಿಂಪಲ್ ಆಗಿ. ಇದು ಮೋಸ್ಟ್ಲಿ ಕೃಷ್ಣಮೂರ್ತಿ ಸರ್ ಹೇಳ್ಕೊಟ್ಟಿದ್ರು ಅನಿಸ್ತೈತೆ, ಗೊತ್ತಿಲ್ಲ ಯಾರು ಹೇಳಿದ್ರು ನಂಗೆ ಅದು ನೆನಪಿಲ್ಲ. ಒಬ್ಬ ಹುಡುಗ IIT ಒಳ್ಳೆ ಕೋರ್ಸ್ಗೆ MBA ಸೇರಿದ್ನಂತೆ. MBA ಸೇರಿ ಒಳ್ಳೆ ಹುಡುಗನೇ, ಸ್ಟೂಡೆಂಟ್. MBA ಸೇರಿ ಜಾಯಿನ್ ಮಾಡಿ ಸ್ಕೂಲ್ಗೆ ಹೋಗ್ತಾ ಇದ್ದಂತೆ. ಅವ್ರ ಪಕ್ಕದ ಮನೆಯಲ್ಲಿ ಒಬ್ರು ವಯಸ್ಸಾದವರು, ಒಳ್ಳೆ ಬುದ್ಧಿವಂತರು. ಅವರು ಇವು ಹುಡುಗನ್ನ ಅಬ್ಸರ್ವ್ ಮಾಡ್ತಾ ಇದ್ರಂತೆ. ಎಲ್ಲಿಗೆ ಹೋಗ್ತಿದೀಯಾ? ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸರಿ, ಅಷ್ಟೇ. ಆಮೇಲೆ ಅವರು ಕಾಲೇಜ್ಗೆ ಹೋಗ್ತಾ ಇದ್ರಲ್ಲ, ಸೈಲೆಂಟ್ ಆಗಿದ್ನಂತೆ ಹುಡುಗ. ಹೋಗಿ ಕಾಲೇಜಲ್ಲಿ ಕೂತ್ಕೊಂಡು ಪಾಠ ಕೇಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವ್ರ ಕಾಲೇಜಲ್ಲಿ ಹೇಳಿದ್ರಂತೆ ಲೆಕ್ಚರರು, ನೀನ್ ಕಾಲೇಜಿಗೆ ಸೇರಿದ್ದಿ ಅಂತ ಎಲ್ಲರ ಹತ್ರ, ನಿಮ್ ಪಕ್ಕದ ಮನೆ ಹತ್ರ ಎಲ್ಲರ ಹತ್ರನು ಹೇಳೋದು. ಯಾರು ಕಾಲೇಜ್ಗೆ ಹೋಗಿದ್ದೀನಿ, ನಾನು ಕಾಲೇಜ್ಗೆ ಹೋಗ್ತೇನೆ, ಕಾಲೇಜ್ MBA ಸೇರಿದ್ದೀನಿ, ಕಾಲೇಜ್ಗೆ ಹೋಗ್ತೀನಿ. ಯಾಕೆ ಇದು ಅಂತಂದ್ರೆ, ಈ ಹುಡುಗ MBA ಸೇರಿದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ, ಇವರೆಲ್ಲ ಹೇಳ್ಕೊಂತಾರೆ MBA ಸೇರಿದಾನೆ, ಓದಿದ್ದಾನೆ. ಆ ಎಕ್ಸಾಮ್ ಟೈಮ್ ಬಂದಾಗ ಎಲ್ಲರಿಗೂ ಹೇಳ್ಬಿಟ್ಟಿದೀವಲ್ಲ, ಪಾಸ್ ಆಗ್ಲೇಬೇಕು, ಮಾರ್ಕ್ಸ್ ತಗೊಳ್ಳೇಬೇಕು, ಯಾಕಂದ್ರೆ ಎಲ್ಲರೂ ಕೇಳ್ತಾರೆ. ಹಾಗಾಗಿ ನಾವು ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಅಲ್ಲಿ, ಫಸ್ಟ್ ಕ್ಲಾಸ್ ಅಲ್ಲಿ, ಇದ್ರಲ್ಲಿ ಬರ್ಬೇಕು, ಡಿಸ್ಟಿಂಕ್ಷನ್ ಅಲ್ಲಿ ಬರ್ಬೇಕು ಅಂತ ಚೆನ್ನಾಗಿ ಓದಿ ಚೆನ್ನಾಗಿ ಪಾಸ್ ಆಗ್ಬೇಕು. ಯಾಕಂದ್ರೆ ಎಲ್ಲಾರು ಕೇಳ್ತಾರೆ, ಏನಾಯ್ತು ರಿಸಲ್ಟ್ ಕೇಳ್ತೀರಾ ಇಲ್ವೋ? ಆ ತರ ಎಲ್ಲಾರ್ಗು ನಾವೇನ್ ಮಾಡ್ತಿದೀವಿ ಅದನ್ನ ಎಲ್ಲಾರ್ಗು ಹೇಳೋದ್ರಿಂದ ನಮ್ಮ ಹತ್ರ ಏನ್ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹೌದಾ ಇಲ್ವಾ? ಆತರ ನಮ್ಮನ್ನ ನೋಡಿದ ತಕ್ಷಣ ಅವರೇ ಕೇಳ್ತಾರೆ. ಯಾಕಂದ್ರೆ ಒಬ್ರು ಕಸ್ಟಮರ್ ಮನೆಗೆ ಹೋಗಿದ್ದೆ, ಯಾವಾಗ್ಲೂ ಒಂದ್ಸತಿ ಅವ್ರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೆ, ಅವರೇ ಕೇಳಿದ್ರು, ನಿಮ್ ಹತ್ರ ಅದೇನೋ ನಿಮ್ ಪ್ರಾಡಕ್ಟ್ ಇತ್ತಲ್ಲ, ಅದು ಎಲ್ಲಿ ಇದೆಯಾ? ಹೌದು, ಇಮಿಡಿಯೇಟ್ ಆಗಿ ನಾನು ಬ್ಯಾಗ್ ಇಂದ ತೆಗೆದು ಡೆಮೋ ಮಾಡಿ ತೋರಿಸ್ದೆ. ಇದು ಸ್ಪಿಕ್ ಅಂಡ್ ಸ್ಪ್ಯಾನ್, ಅದು ಕಾಪರ್ದು. ಇದನ್ನ ತುಂಬಾ ಖುಷಿ ಆಯ್ತು. ಸರಿ, ನನ್ಗೊಂದು ತಂದ್ಕೊಡು ಅಂತಂದ್ರು. ಸರಿ, ಒಂದ್ ಕೊಟ್ಟೆ. ಆಮೇಲೆ ಮಾರೋದು, ಇಲ್ಲ ನನ್ಗೆ ಇನ್ನೊಂದು ಬೇಕು ಅಂತ. ಈ ತರ ನಮ್ಮ ಹತ್ರ ಇರೋ ಈ ಒಂದು ಮಲ್ಲಿಗೆ ಹೂ ಅದ್ರ ಫ್ರಾಗ್ರೆನ್ಸ್ ತೋರ್ಸಿಲ್ಲ ಅಂದ್ರೆ ಅದಕ್ಕೆ ಯಾರು ಕೈ ಹಾಕೋದಿಲ್ಲ. ಆ ಮಲ್ಲಿಗೆ ಚೆನ್ನಾಗಿದೆ ಅಂತೇಳಿ ಒಂದು ಮಲ್ಲಿಗೆನ ಅದನ್ನ ಜಡೆಯಲ್ಲಿ ಇಟ್ಕೊಂತಾರೆ, ತಲೆಯಲ್ಲಿ ಇಟ್ಕೊಂತಾರೆ, ಇಲ್ಲ ಮೂಸ್ ನೋಡ್ತಾರೆ, ಕಿವಿಯಲ್ಲಿ ಇಟ್ಕೊಂತಾರೆ. ಆತರ ನಮ್ಮಲ್ಲಿರೋ ಫ್ರಾಗ್ರೆನ್ಸ್, ನಮ್ಮಲ್ಲಿರೋ ಒಂದು ಏನ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ, ನಮ್ಮಲ್ಲಿ ಏನ್ ಗುಣ ಇದೆ, ಅವ್ರು ಅದನ್ನ ಶಬಾಷ್ಗಿರಿ ಮಾಡ್ತಾರೆ, ಅಥವಾ ಅವ್ರನ್ನ ಹೊಗಳ್ತಾರೆ, ಅವ್ರು ಇನ್ನೊಬ್ರಿಗೂ ಹೇಳ್ತಾರೆ. ಇದೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ನಾನೆಲ್ಲ ಪ್ರತಿಯೊಂದು ಮನೆಗೆ ಹೋದಾಗ ನನ್ನಲ್ಲಿ ಪ್ರಾಡಕ್ಟ್ ಇರುತ್ತೆ, ಒಂದೆರಡು ಡೆಮೋ ಮಾಡಿ ತೋರಿಸ್ತೀನಿ, ಖಂಡಿತ ಅವರು ತಗೋತಾರೆ. ಪ್ರಾಡಕ್ಟ್ ರಿಟೇಲಿಂಗ್ ಅಲ್ಲಿ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಪ್ರಾಡಕ್ಟ್ ಗ್ಯಾರಂಟಿ ಇರೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ಇದನ್ನ ರಿಟೇಲ್ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಯಾವಾಗ್ಲೂ ನೀವು ಅದೇ ನಮ್ಮ ಹತ್ರ ಯಾವಾಗ ಪ್ರಾಡಕ್ಟ್ ಇರುತ್ತೆ ಅವಾಗ ಡೆಮೋ ಮಾಡಿ ತೋರಿಸಿದಾಗ ಖಂಡಿತ ಪ್ರಾಡಕ್ಟ್ ಮೂವ್ ಆಗೇ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೀವು ಅದಕ್ಕೆ.
ಅದೇ ಅಲ್ವಾ ಸರ್, ಅದಕ್ಕೆ ನಮ್ದನ್ನ ಏನು ಏನ್ ಡ್ರೀಮ್ಸ್ ಬರ್ಕೊಂಡಿರ್ತೀರಾ ಅದನ್ನ ಎಲ್ಲಾ ಕಡೆಗೂ ಹೇಳ್ತಾ ಬನ್ನಿ ಅಂತ. ಆ ಡ್ರೀಮ್ಸ್ ಬರ್ಕೊಂಡು ಹೇಳಿದಾಗ ಹೌದು ಅದು ಹೇಳಿದೀವಿ ನಾವು ಮಾಡ್ಲೇಬೇಕು. ಮಾಡ್ಲೇಬೇಕು ಅನ್ನೋದು ಬರುತ್ತೆ. ಇಲ್ಲ ಅಂದ್ರೆ ಅವ್ರು ಕೇಳ್ತಾರೇನೋ ಅನ್ನೋ ಒಂದ್ ಭಯಕ್ಕಾದ್ರೂ ಕೆಲಸ ಮಾಡ್ತಿದ್ದೆ ಸರ್. ನೀವು ಪ್ರಾಡಕ್ಟ್ಸ್ ಇದು ಹೇಳಿದ್ರಲ್ಲ ಹಾಗೆ ಇದು ಡ್ರೀಮ್ ಬರ್ಕೊಂಡು ತೋರ್ಸಿ ಅಂತ ಹೇಳಿದಾರ ಮೇಡಮ್. ಅದು ಥ್ಯಾಂಕ್ ಯು. ಅದಕ್ಕೋಸ್ಕರನೇ ನಮ್ಮ ಬ್ರಹ್ಮಾಂಡಕ್ಕೆ ಅದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೆ. ಖಂಡಿತವಾಗ್ಲೂ ಅದು ಇದಾಗುತ್ತೆ ಅಂತ. ನಾನು ಒಂದು ವಿಜುವಲೈಸ್ ಮಾಡ್ತಾ ಇದ್ದೆ. ನಮ್ ಫ್ಯಾಕ್ಟ್ರಿಗೆ ಹೋದಾಗ ತುಂಬಾ ಇಲಿಗಳಿದ್ವು. ಅಲ್ಲಿ ಕೆಲ್ಸಕ್ಕೆ ಹೋಗ್ದಾಗ ತುಂಬಾ ಇಲಿಗಳು. ತುಂಬಾ ಕಡೆ ಆ ಪ್ರಾಡಕ್ಟ್ ತಗೋಬೇಕು ಅಂದ್ರೆ ಜೋಡ್ಸಿಟ್ಟಿರೋ ಪ್ರಾಡಕ್ಟ್ ನ ತಗೋಬೇಕು ಅಂತಂದ್ರೆ ತುಂಬಾ ಇಲ್ಲಿ ಅದ್ರ ಇದೆಲ್ಲ ಹಿಕ್ಕೆ ಎಲ್ಲ ತುಂಬಾ ಒಂಥರ ಸ್ಮೆಲ್ ಹೊಡಿಯೋದು. ಅದ್ ತಿರ್ಗಾ ತೊಳಿಬೇಕಾಗಿತ್ತು, ತಿರ್ಗಾ ವಾಶ್ ಮಾಡ್ಬೇಕಾಗಿದೆ, ಇಲ್ಲ ತಿರ್ಗಾ ಪೇಂಟಿಂಗ್ ಕೊಡ್ಬೇಕಾಗಿತ್ತು. ಈಗ ನಾನು ಗೊತ್ತಿಲ್ಲ, ನಾವು ಒಂದ್ ಬೆಕ್ಕನ್ನ ಸಾಕೋಣ ಅಂತ ಅನ್ಕೊಂತ ಇದ್ವಿ. ಈಗ ಆದಷ್ಟು ಕದೆ ಬಂದು ನಮ್ಮ ಫ್ಯಾಕ್ಟ್ರಿನಲ್ಲಿ ಮರಿ ಹಾಕಿ ಆ ಬೆಕ್ಕು ಎಲ್ಲಾರ್ ಕಡೆನೂ ಚೆನ್ನಾಗಿ ಓಡಾಡ್ತಾ ಇದೆ. ಎದ್ರುಕೊಂಡು ಓಡಾಡ್ತಾ ಇಲ್ಲ. ಇಷ್ಟು ದಿವಸ ಅದು ಬರ್ತಾನೆ ಇರ್ಲಿಲ್ಲ. ನಾವು ಕಂಡ್ರೆ ಸಾಕು ಓಡೋಗ್ಬಿಡ್ತಾ ಇತ್ತು. ಫ್ಯಾಕ್ಟ್ರಿ ಓಪನ್ ಮಾಡಿದ ತಕ್ಷಣ ಅದು ಎಲ್ಲಿತ್ತು ಗೊತ್ತಿರ್ಲಿಲ್ಲ, ಬಂದ್ ಹೋಗ್ತಿತ್ತು ಅಷ್ಟೇ. ಬಟ್ ಇಲಿಗಳು ಮಾತ್ರ ಹೋಗ್ತಿರ್ಲಿಲ್ಲ. ಅದ್ ಯಾವಾಗ ಮರಿ ಮಾಡಿ ಯಾವಾಗ ಉಳ್ಕೊಂತ ಫ್ಯಾಕ್ಟ್ರಿನಲ್ಲಿ ಒಂದ್ ಇಲಿನೂ ಕಾಣ್ತಾ ಇಲ್ಲ. ತುಂಬಾ ಆತರ ಒಂದು ಇದು ನನ್ ವಿಜುವಲೈಸೇಷನ್ ಅಲ್ಲಿನೂ ವರ್ಕ್ ಆಯ್ತು ಅಂತ ನಾನು ಮನ್ಸಲ್ಲಿ ಅನ್ಕೊಂಡೆ. ಎಲ್ಲಾರ್ಗು ಹೇಳ್ದೆ ಮೊನ್ನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹೊಸ ಟಿಪ್ಸ್ ಸಿಗ್ತಾ ಇದೆ. ನಂದಾ ಮೇಡಮ್ ನ ವೆಲ್ಕಮ್ ಮಾಡೋಣ. ಅವರು ಕೂಡ ತುಂಬಾ ರಿಟೇಲಿಂಗ್ ಅಲ್ಲಿ ಹೊಸ ಹೋಮ್ ಶಾಪ್ ಮೂಲಕ, ಮೈ ಮೋದಿಕೆ ಶಾಪ್ ಮೂಲಕ ತುಂಬಾ ರಿಟೇಲಿಂಗ್ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ವೆಲ್ಕಮ್ ನಂದಾ ಮೇಡಮ್. ಥ್ಯಾಂಕ್ ಯು ಜಯಶ್ರೀ, ನನ್ನ ವೆಲ್ಕಮ್ ಮಾಡಿದ್ದಕ್ಕೆ. ಇದು ನಮ್ಮ ಮುದಿಕೇರವರು ಒಳ್ಳೆ ಒಂದು ಅವಕಾಶ ಕೊಟ್ಟಿದ್ದಾರೆ. MMS ಅಂತ, ಮೈ ಮುದಿಕೇರ್ ಶಾಪ್ ಅಂತ. ಇದರಲ್ಲಿ ನಮ್ಗೆ ಒಂದು ಒಳ್ಳೆ ಬೆನಿಫಿಟ್ ಏನಂದ್ರೆ ವಿತೌಟ್ ನಮ್ಮ ಒಂದು ಯಾವುದು ಇನ್ವೆಸ್ಟ್ಮೆಂಟೇ ಇಲ್ಲ, ವಿತ್ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು 100 PV ಮಾಡ್ಬೋದು ಈ ಒಂದು ಅವಕಾಶದಲ್ಲಿ. ಏನಂದ್ರೆ ಇದನ್ನ ನಾವು ಒಂದು ಮೈ ಮುದಿಕೇರ್ ಶಾಪ್ ಅಂತೇಳಿ ಒಂದು ಓಪನ್ ಮಾಡ್ಕೋಬೇಕಾಗತ್ತೆ. ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಹೇಗ್ ಮಾಡೋದು ಅಂತ. ಸೊ ಅದ್ರಲ್ಲಿ ಹೇಗ್ ಮಾಡ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ಬೇಕು ಅಂತಂದ್ರೆ, ನಾವು ಫಸ್ಟ್ ಏನ್ ಮಾಡ್ಬೇಕು, ನಮ್ಮ ಒಂದು ಲಿಸ್ಟ್ ಮಾಡ್ಕೋಬೇಕು. ಏನಂದ್ರೆ ಮಾಮೂಲಿ ಲಿಸ್ಟ್, ಏನದು ನಮ್ದು ಏನೆಲ್ಲ ಬೇಕಾಗುತ್ತೆ ಪ್ರತಿ ದಿವಸ. ಸೋಪು, ಶಾಂಪು, ವಾಷಿಂಗ್ ಸೋಪು, ಆತರ. ನಮ್ಮ ಮುದಿಕೇರದು ಯಾವ್ದು ವರ್ಡ್ ಹಾಕ್ಬಾರ್ದು, ವಾಶ್ಮೇಟು ಹಾಗೆ ಹೀಗೆ ಎಲ್ಲ ಹಾಕ್ಬಾರ್ದು. ಜಸ್ಟ್ ಸೋಪ್ ಅಂತ ಹಾಕ್ಬೇಕು. ವಾಷಿಂಗ್ ಸೋಪ್, ಬಾಡಿ ಸೋಪ್, ಮತ್ತೆ ಫ್ರೇಗ್ರೆನ್ಸ್, ಮತ್ತೆ ಟಾಯ್ಲೆಟ್ ಕ್ಲೀನರ್, ಫ್ಲೋರ್ ಕ್ಲೀನರ್, ಕುಕಿಂಗ್ ಆಯಿಲ್, ಮಸಾಲಾಸ್ ಅಂತ ಆತರ ನಮ್ಗೆ ಡೈಲಿ ಏನೆಲ್ಲ ಬೇಕು ಅದನ್ನ ಒಂದು ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟ್ ಮಾಡ್ಕೊಂಡಾಗ ನಮ್ಗೆ ಡೈಲಿ ಬೇಕಾದ್ರೆ 30 ಪ್ರಾಡಕ್ಟ್ ಸಿಗತ್ತೆ, 30ರಿಂದ 35 ಪ್ರಾಡಕ್ಟ್ ಸಿಗತ್ತೆ, ನೇಮ್ ಸಿಗತ್ತೆ ನಮ್ಗೆ. ಸೊ ಆ ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಜೊತೆಗೆ ನಮ್ ಕ್ಯಾಟ್ಲಾಗು, ಇದನ್ನ ನಾವು ಯಾರಿಗೆ ಕಳಿಸ್ಬೋದಂದ್ರೆ ಆನ್ಲೈನ್ ಅಲ್ಲಿ ನಾವು ನಮ್ಮ ವಾಟ್ಸ್ಆ್ಯಪ್ ಇದರಿಂದ ಗೊತ್ತಿದೆಲ್ಲ, ವಾಟ್ಸ್ಆ್ಯಪ್ ಅಲ್ಲಿ ಕಳಿಸುವಂಥದ್ದು. ಫಸ್ಟ್ ಲಿಸ್ಟ್ ಅವ್ರ ಜೊತೆ ಮಾತಾಡ್ಬೇಕು. ನಾವು ಹೀಗೆ ಒಂದು ಒಳ್ಳೆ ಅವಕಾಶ ಇದೆ, ನಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗತ್ತೆ, ನಿಮ್ಗೆ ಏನೆಲ್ಲ ಬೇಕಾಗ್ಬೋದು, ನಿಮ್ಗೊಂದು ಲಿಸ್ಟ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ನಾವು ರೆಡಿ ಮಾಡಿರ್ತೀವಿ ಲಿಸ್ಟ್ ನ ಕಳ್ಸೋದು, ಪ್ರಾಡಕ್ಟ್ ಲಿಸ್ಟ್. ಸೊ ಅವ್ರು ನಂಗೆ ಇದು ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳ್ಬೋದು. ಅವ್ರಿಗೆ ಹೌದು ಇದೆಲ್ಲ ಬೇಕಾಗ್ಬೋದು ಅಂತ. ಜೊತೆಗೆ ನಮ್ಮ ಒಂದು ಡಿಜಿಟಲ್ ಕ್ಯಾಟ್ಲಾಗ್ ಕಳ್ಸೋದು. ಸಪ್ನೆ ಆದ್ರೂ ಪರವಾಗಿಲ್ಲ, ಇನ್ನೊಂದು ಚಿಕ್ಕದಾದ್ರೂ ಪರವಾಗಿಲ್ಲ, ಅದನ್ನ ವಾಟ್ಸಪ್ ಅಲ್ಲಿ ಕಳ್ಸೋದು. ಸೊ ಅವರೆಲ್ಲ ನೋಡ್ತಾರೆ. ನೋಡಿದ್ಮೇಲೆ ನನ್ಗೆ ಇದೆಲ್ಲ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಅವರು ನಮ್ಮಲ್ಲಿ ದೂರದಲ್ಲಿ ಇರ್ತಾರೆ ಅನ್ಕೊಳ್ಳಿ, ಇಲ್ಲಿ ನಮ್ಮ ಕೈಗೆ ಎಟ್ಕೋ ಜಾಗದಲ್ಲಿ ಇರಲ್ಲ, ಸ್ವಲ್ಪ ದೂರದಲ್ಲಿ ಇರ್ಬೋದು, ಅಥವಾ ಇಲ್ಲೇ ಬೆಂಗಳೂರಲ್ಲೇ ಸುತ್ತಮುತ್ತ ಇರ್ಬೋದು. ಅವ್ರಿಗೇನ್ ಹೇಳ್ಬೋದು, ಹೀಗೆ ಮೈ ಮುದಿಕೇರ್ ಶಾಪ್ ಅಂತ ಇದೆ, ಇಲ್ಲಿ ನಾನು ನಿಮ್ಗೆ 10% ಡಿಸ್ಕೌಂಟ್ ಕೊಡ್ತಿದ್ದೀನಿ. ಸೊ ನೀವು ಇದನ್ನ ಯೂಸ್ ಮಾಡ್ಕೊಂಡು ನೀವು ಅಮೆಝಾನ್ ಅಲ್ಲೆಲ್ಲ ಹೇಗೆ ಆರ್ಡರ್ ಮಾಡ್ತಿರಲ್ಲ ಹಾಗೆ ಮಾಡ್ಬೋದು ಅಂತ ಹೇಳಿರ್ತೀನಿ. ಸೊ ಅವ್ರಿಗೆ ಆ ಲಿಂಕ್ ಸಹ ಕಳಿಸ್ತೀನಿ. 3 ಐಟಮ್ ಕಳಿಸ್ಬೇಕು. ಫಸ್ಟ್ ನಮ್ಮ ಒಂದು ಲಿಸ್ಟ್ ಆಫ್ ದಿ ಪ್ರಾಡಕ್ಟ್ಸ್, ನೆಕ್ಸ್ಟ್ ನಮ್ದು ಡಿಜಿಟಲ್ ಕ್ಯಾಟ್ಲಾಗ್, ಆಮೇಲೆ ಮೈ ಮುದಿಕೇರ್ ಶಾಪ್ದು ಲಿಂಕ್, 3 ಕಳಿಸ್ಬೇಕಾಗತ್ತೆ. ಸೊ ಅವ್ರ ಜೊತೆ ಹಂಗೆ ಕಳಿಸ್ಬಿಟ್ರೆ ಅವ್ರು ಯಾರು ತಗೊಳ್ಳೋದಿಲ್ಲ. ಯಾಕಂದ್ರೆ ಗೊತ್ತಿದೆಯಲ್ಲ ನಮ್ಮ ಮನುಷ್ಯರ ಮೆಂಟಾಲಿಟಿ ಇದೆಯಲ್ಲ, ಏನೋ ಕಳಿಸ್ತಾಳೆ ಅಂತಲ್ಲಿ ಇಲ್ಲ, ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಕೆಲವ್ರಿಗೆ ಏನಾಗುತ್ತೆ, ಆನ್ಲೈನ್ ಅದ್ ಮಾಡ್ಲಿಕ್ಕೆ ಬರಲ್ಲ. ಅವ್ರಿಗೆ ನಾವೇನ್ ಮಾಡ್ಬೇಕು, ನಾನೇ ನಿಮ್ಗೇನೆಲ್ಲ ಪ್ರಾಡಕ್ಟ್ ಬೇಕು ಹೇಳಿ ಅಂತ ಹೇಳಿ ಇಲ್ಲಿಂದನೇ ಮಾಡ್ಬಿಟ್ಟು ಅವ್ರ ಅಡ್ರೆಸ್ಗೆ ಸೆಂಡ್ ಮಾಡ್ಬಿಟ್ಟು ಫೋನ್ ಪೇ ನಲ್ಲಿ ಅವರಿಂದ ದುಡ್ಡು ತಗೊಳ್ಳೋದು.
ಇದು ಯಾರಿಗೆ ಇದ್ರಲ್ಲಿ ಕೆಲಸ ಮಾಡಕ್ ಬರದೇ ಇರೋರಿಗೆ, ಆನ್ಲೈನ್ ಅಲ್ಲಿ ಮಾಡಕ್ ಬರದೇ ಇರೋರಿಗೆ, ಆನ್ಲೈನ್ ಅಲ್ಲಿ ಕೆಲಸ ಮಾಡ್ಲಿ ಬರೋರಿಗೆ ಇದನ್ನ ಕರೆಕ್ಟ್ ಆಗಿ ಹೇಳ್ಬೇಕಾಗುತ್ತೆ. ಏನೇನೆಲ್ಲ ಬೇಕು ತಗೊಳ್ಳಿ, ನಿಮ್ಗೆ ಇದು ಫ್ರೀ ಪ್ರಾಡಕ್ಟ್ ಇದೆ, 1250 ರೂಪಾಯಿಗೆ ತಗೊಂಡ್ರೆ ನಿಮ್ಗೆ ₹1 ಒಂದು ಫ್ರೀ ಪ್ರಾಡಕ್ಟ್ ಸಿಗುತ್ತೆ, ಅಲ್ಲೇ ನೀವು ಚೂಸ್ ಮಾಡ್ಬೋದು ಅಂತ ಹೇಳಿ ಎಲ್ಲ ಹೇಳ್ಕೊಟ್ಟಾಗ ಅವರು ಅಲ್ಲಿಂದ ತಗೊಳ್ತಾರೆ. ಸೊ ಇದನ್ನ ಮಾಡಿದಾಗ ನಾವು 100 PV ಹೇಗಪ್ಪ ಮಾಡೋದು ಅನ್ನೋ ಒಂದು ಇದಿರುತ್ತೆ. ಎಷ್ಟೋ ಜನಕ್ಕೆ ಇರುತ್ತೆ 100 PV ಏನ್ ಮಾಡೋದು, ಹೇಗ್ ಮಾಡೋದು, ಮತ್ತೆ ತಗೊಂಡ್ ಬಂದ್ ಇಟ್ಕೊಳ್ಬೇಕು, ಇಲ್ಲಿಂದ ನಾನು ಕೊಡ್ಬೇಕು ಹೋಗಿ, ಎಲ್ಲಕ್ಕಿಂತ ಇದು ಬಹಳ ಈಸಿ ಇದೆ. ನಿಮ್ದೇನು 0 ಇನ್ವೆಸ್ಟ್ಮೆಂಟ್ ಇದು. ಇದರಲ್ಲಿ ಆರಾಮಾಗಿ ನಾವು ಒಂದು 10 ಜನಕ್ಕೆ ನಾವು ಈ ಒಂದು ಕೆಲಸ ಮಾಡಿದಾಗ ಅವ್ರು 1,000 ತಗೊಂಡ್ರು 10,000 ಆಗುತ್ತೆ ನಮ್ಮ ಬಿಸ್ನೆಸ್. ಇಲ್ಲ 1,000ವರೆಗೂ ತಗೊಳ್ಳಲ್ಲ, ಕೆಲವ್ರು 800 ತಗೊಳ್ಬೋದು, 500 ತಗೊಳ್ಬೋದು, ಕೆಲವ್ರು 2,000ಕ್ಕೂ ಹೋಗ್ಬೋದು. ಸೊ ಎಲ್ಲ ಹೋದಾಗ ನಮ್ಗೇನಾಗುತ್ತೆ, ಈಗಂತೂ 2,000 ಪ್ಲಸ್ ಅಂದ್ರೆ ಏನದು ಇದ್ರ ಚಾರ್ಜಸ್ ಇರೋದಿಲ್ಲ, ಏನು ಕೊರಿಯರ್ ಚಾರ್ಜಸ್ ಅದು ಇರೋದಿಲ್ಲ. ಸೊ ಅದನ್ನ ಅವ್ರಿಗೆ ಹೇಳಿದಾಗ ಖಂಡಿತ ತಗೊಳ್ತಾರೆ. ಇದನ್ನ ನಾವೇನ್ ಮಾಡ್ಬೇಕು, ಏನೆಲ್ಲ ಪ್ರಾಡಕ್ಟ್ ತಗೊಂಡಿದ್ದಾರೆ ಅಂತ ಕೇಳ್ಕೊಂಡ್ಬಿಟ್ಟು, ಪರವಾಗಿಲ್ಲ ಅವರಾಗೆ ತಗೊಂಡಿದ್ರು ಓಕೆ, ಅಕಸ್ಮಾತ್ ನಮ್ಗದ್ ಗೊತ್ತಿದ್ರೆ ನೋಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಮಂತ್ ಅವ್ರಿಗೆ ಏನೆಲ್ಲ ಪ್ರಾಡಕ್ಟ್ಸ್ ಬೇಕಾಗ್ಬೋದು ಅನ್ನೋದನ್ನ ನಾವು ಮತ್ತೆ ಬೇರೆ ಪ್ರಾಡಕ್ಟ್ಸ್ಗೆ ಅವ್ರಿಗೆ ಪ್ರಮೋಟ್ ಮಾಡ್ಬೋದು. ಒಂದೇ ಸಲ ತಗೊಂಡು ಕೆಲವರು ಒಂದು 6 ತಿಂಗಳು ತಗೊಳ್ಳೋದೇ ಇಲ್ಲ, ನಾವು ಮಾತಾಡಿಲ್ಲ ಅಂದ್ರೆ ಅವರು ತಗೊಳಲ್ಲ. ಅವಾಗ ನಾವೊಂದು ಫಾಲೋ ಅಪ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸಪ್ರೇಟ್ ಒಂದು ಚಿಕ್ಕದು ಎಕ್ಸಸೈಸ್ ಇಟ್ಕೊಂಡ್ಬಿಟ್ರೆ, ನಾವ್ ಯಾರಿಗೆಲ್ಲ ಮಾಡಿದೀವಿ, ಯಾರಿಗೆಲ್ಲ ಮಾತಾಡಿದೀವಿ, ಅದಕ್ಕೆ ಸಪ್ರೇಟ್ ಆಗಿ MMS ಗೆ ಬೇರೆನೆ ಒಂದು ಪುಸ್ತಕ ಇಟ್ಕೊಂಡ್ಬಿಡ್ಬೇಕು, ಒಂದು ನೋಟ್ಬುಕ್ ರೆಡಿ ಮಾಡ್ಕೋಬೇಕು. ಸೊ ಅವಾಗ ನಮ್ಗೆ ಏನೆಲ್ಲ ಪ್ರಾಡಕ್ಟ್ ತಗೊಂಡಿದ್ದಾರೆ ಅಂತಾನು ಗೊತ್ತಿರುತ್ತೆ. ಮೇಡಮ್ ಇದ್ ಬೇಕು ಅದ್ ಬೇಕು ಅಂತ ಹೇಳ್ಬೋದು. ನಾವೇ ಮಾಡಿದಾಗ ಅವ್ರಾಗೆ ತಗೊಂಡಾಗ ಏನ್ ತಗೊಂಡ್ರಿ ಅಂತ ಫಾಲೋ ಅಪ್ ಮಾಡ್ಬೋದು, ಮತ್ತೆ ಹೇಗಿತ್ತು ಪ್ರಾಡಕ್ಟ್ ಅಂತಲೂ ಕೇಳ್ಬೋದು. ಸೊ ಫಾಲೋ ಅಪ್ ಮಾಡಿದಾಗ ನಮ್ಗೆ ಒಳ್ಳೆ ಇದು ಬಿಸ್ನೆಸ್ ಆಗುತ್ತೆ. ಮತ್ ನಮಗೇನ್ ಬೇಕು ನಾವು ಮಾಮೂಲಿಯಾಗಿ ತಗೊಳ್ತೀವಿ. ಸೊ 100+ ಮಾಡೋದ್ರಲ್ಲಿ ಏನು ಕಷ್ಟ ಇಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ವೆರಿ ಮಚ್ ಜಯಶ್ರೀ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ನೀವೇ ಶೇರ್ ಮಾಡಿದಕ್ಕೆ. ಯಾಕಂದ್ರೆ ಎಲ್ರು ಕೂಡ ಇದನ್ನ, ನಾನು ಸುಮಾರು ಜನಕ್ಕೆ ಕಳ್ಸಿದೀನಿ ಲಿಂಕ್ ಅನ್ನ, ಆದ್ರೆ ಒಬ್ರು ಇಬ್ರು ಏನೋ ಪರ್ಚೇಸ್ ಮಾಡಿದ್ದಾರೆ ಲಾಂಗ್ ಬ್ಯಾಕ್, ಮತ್ತೆ ಯಾರು ಮಾಡೇ ಇಲ್ಲ. ಸೊ ಅದ್ರಲ್ಲೂ ಕೂಡ ಫಾಲೋ ಅಪ್ ಬೇಕಾಗುತ್ತೆ. ಯಾವ ತರ ಮಾಡೋದು ಏನು ಅಂತ ಕರೆಕ್ಟ್ ಆಗಿ ನಾವು ಅವರಿಗೆ ಗೈಡ್ ಮಾಡಬೇಕು. ಫಾಲೋ ಅಪ್ ಮಾಡ್ಲೇಬೇಕು, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಇದೆಯಲ್ವಾ ಫಾಲೋ ಅಪ್. ಸೊ ಇದ್ರಲ್ಲಿ ಕೂಡ ಮಾಡ್ತಾ ಇದ್ದಾಗ ಖಂಡಿತ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಆಗುತ್ತೆ. ನಮ್ಮ ಆಕ್ಷನ್ ಕಿಂಗ್ ಶಿವಪ್ರಕಾಶ್ ಸರ್ ಅವರು ಇದ್ದಾರೆ. ಸೊ ಅವರನ್ನ Thank you. ವೆಲ್ಕಮ್ ಮಾಡೋಣ. ಐ ಹೋಪ್ ಐ ಸಾ ಇನ್ ಫೇಸ್ಬುಕ್ ಅಲ್ಲಿ ನಿಮ್ ಬರ್ತ್ಡೇ ಇತ್ತು ಅಂತ ಅಲ್ವಾ? ಹುಟ್ಟಿದ ಹಬ್ಬದ Yes, madam. ಹಾರ್ದಿಕ ಶುಭಾಶಯಗಳು. ನೀವೇ ಅಲ್ವಾ ಅದು? Thank you very much, ಹ್ಯಾಪಿ ma'am. ಬರ್ತ್ಡೇ. ನಮ್ಮ Happy birthday, sir. ಮೈ ಟೀಮ್ ಇಂದ ಎಲ್ರಿಗೂ ಕೂಡ ನಿಮ್ಮ ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು. Happy Thank you all. birthday. Happy Thanks, birthday. Krishna. Happy birthday. Thank you, Sharon. Thank you. So, ಹ್ಯಾಪಿ ಬರ್ತ್ಡೇ ಸರ್. thank you, Bharti. Happy birthday, Shushank sir. Let God Thanks. fulfill all your dreams. Yeah. Thank you, So ma'am. happy Thanks birthday, for sir. all your support and wishes. Definitely, ನಾವ್ ಏನ್ ಮಾಡ್ಬೇಕು, ಸೊ ಇದು ಒಂದು ಮಾರ್ನಿಂಗ್ 5 AM ಕ್ಲಾಸ್ ಇಂದ ಸೊ ಏನೆಲ್ಲ ದಿನನಿತ್ಯ ನಾವು ಅಟೆಂಡ್ ಮಾಡ್ತಾ ಇದ್ವಿ. ಸೊ ನಾವೇ ಇಂಪ್ರೂವ್ ಆಗ್ತಾ ಇದ್ವಿ. ಡೆಫಿನೆಟ್ಲಿ ನಾವೇನ್ ಕನಸುಗಳನ್ನ ನನಸಾಗೋ ದೂರ ಇಲ್ಲ. ಸೊ ಅದಷ್ಟೇ ಆಕ್ಷನ್ ಮಾಡ್ಬೇಕು, ಅದೇ ಒಂದು ಮೇನ್ ಇದು. ಸೊ ಮೇಡಮ್, ನಾನು ಅದೇ ನಿನ್ನೆ ಕೂಡ ಹೇಳ್ತಿದ್ದೆ, ಜಯಶ್ರೀ ಮೇಡಮ್, ನಾನಿನ್ನು ಡೀಟೇಲಿಂಗ್ ಅಷ್ಟು ಮಾಡ್ತಾ ಇಲ್ಲ, ಬಟ್ ಇವತ್ತಿನ ಲರ್ನಿಂಗ್ ಏನಾದ್ರು ಇಷ್ಟೆಲ್ಲ ಕೇಳಿದ್ನಲ್ಲ, ಪೇಷಂಟ್ ಆಗಿ ಕೇಳ್ತಾ ಇದ್ದೆ ಅದೇ ಡೀಟೇಲಿಂಗ್ ಏನ್ ಮಾಡ್ಬೇಕಂತ. ಬಟ್ ನಾನ್ ನೋಡಿರೋ ಪ್ರಕಾರ ಏನ್ ಲರ್ನಿಂಗ್ ಮಾಡಿದ್ರೆ, ಒಂದು ಫಸ್ಟ್ ಪ್ರೇಮ ಮೇಡಮ್ ಹೇಳಿದ್ರು. ಸೊ ಅಲ್ಲಿ ನಾನು ಏನ್ ಕಲ್ತಿದ್ದೆ ಅಂದ್ರೆ, ಒಂದು ಯಾವ್ದಾದ್ರು ಪ್ರಾಡಕ್ಟ್ ನಮ್ ಜೊತೆ ಇರ್ಬೇಕು, ಎಲ್ಲೋದ್ರು ಕೂಡ ಆ ಪ್ರಾಡಕ್ಟ್ಸ್ ಇದ್ದಂದ್ರೆ, ಸೊ ಇಲ್ಲೇ ಶಾಪ್ ಹೋಗ್ಲಿ ಎಲ್ಲೋದ್ರು ನಾವು ಅದನ್ನ ರಿಟೇಲ್ ಮಾಡಕ್ ಒಂದು ಇದಾಗುತ್ತೆ. ಅದು ಒಂದು ಪ್ರೇಮ ಮೇಡಮ್ ಲರ್ನಿಂಗ್ ಆಯ್ತು. ಆಮೇಲೆ ಭಾರತಿ ಮೇಡಮ್ ಹೇಳಿದ ಪ್ರಕಾರ, ಸೊ ನೀಡ್ ಬೇಸಿಸ್ ಅಂದ್ರೆ ಸಮಥಿಂಗ್ ಯು ಶುಡ್ ಬಿ ಎಕ್ಸ್ಪರ್ಟ್, ಅಂದ್ರೆ ಯಾವ್ದು ಅವರು ಸ್ಕಿನ್ ಇದರಲ್ಲಿ ಎಕ್ಸ್ಪರ್ಟ್ ಇದ್ರೆ, ಸೊ ಅವರು ಮೇಡಮ್ ಸಜೆಸ್ಟ್, ಸೊ ಅದನ್ನ ದೇ ರಿಸನ್ ಅದು ನಾವು ಹೇಳಿದ್ರೆ ಕೇಳಕ್ ಕಷ್ಟ ಇರುತ್ತೆ. ಬಟ್ ಅದೇ ನನ್ನಲ್ಲಿ ಏನಿದೆ ಅಂದ್ರೆ, ನಾನು ಸ್ವಲ್ಪ ಯೋಗ ಟೀಚರ್ ಇರೋದ್ರಿಂದ ನಾನು ಕೂಡ ಹೆಲ್ತ್ ಬಗ್ಗೆ ಇದು ಮಾಡ್ಬೋದು. ಅಲ್ಲಿ ನಮ್ಮ ಹೆಲ್ತ್ ಪ್ರಾಡಕ್ಟ್ಸ್ ಲೈಕ್ ವೆಲ್ನೆಸ್ ಪ್ರಾಡಕ್ಟ್ಸ್ ನ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅವೆಲ್ಲ ಪ್ರಮೋಟ್ ಮಾಡುವಂತ ಅಲ್ಲಿ ನಾನು ಕಲಿತೆ. ನೆಕ್ಸ್ಟ್ ಕೃಷ್ಣಪ್ಪ ಸರ್ ಹೇಳಿದ್ರು, ಒಂದಷ್ಟು ಅವರು ತುಂಬಾ ಒಳ್ಳೆ ಒಂದು ಸ್ಟೋರಿ ಕೂಡ ಹೇಳಿದ್ರಲ್ಲ. ಎಲ್ಲ ನಾವು ಹೇಳ್ಬೇಕಾದ್ರೆ ನಮ್ಮ ವಿ ಶುಡ್ ಬಿ, ಅಂದ್ರೆ ನಾವು ಒಂದು ಜಗಜ್ಜಾಹಿರ ಆಗ್ಬೇಕು. ನಾವು ಹೌದು ಮೋದಿ ಕೇರ್ ಇದ್ವಿ, ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ ಅಂತ ನಾವೆಲ್ಲರಿಗೂ ಹೇಳಿದ್ರೆ, ಅಂದ್ರೆ ಎಷ್ಟೋ ಜನ ಗೊತ್ತಿಲ್ಲ ಮೋದಿ ಕೇರ್ ಮಾಡೋದು ನಮ್ಮ ವಾನ್ ಸರ್ಕಲ್ ಅಲ್ಲಿ.
ಸೊ ಅದನ್ನ ನಾವು ಎಲ್ಲರಿಗೂ ಹೇಳಿದ್ರೆ ಡೆಫಿನೆಟ್ ಆಗಿ ಅವ್ರು ಬಂದೇ ಬರ್ತಾರೆ ಅಂತ ನನಗೆ ಒಂದು ಲರ್ನಿಂಗ್ ಆಯ್ತು. ಮತ್ತೆ ನೆಕ್ಸ್ಟ್ ನಂದಾ ಮೇಡಮ್ ಹೇಳಿದ್ರು ಅದು ಇದು ಮೈ ಮೋದಿ ಕೇರ್ ಶಾಪ್ ಅದು ಒಂದು ಲಿಂಕ್ ಯೂಸ್ ಮಾಡಿ ಕೂಡ ಮಾಡ್ಬೋದು. ಸೊ ಅದೇ ಕೂಡ ಅಡಿಷನಲ್ ಆಗಿ ನಾವು ಈಗ ಮೈ ಹೋಮ್ ಶಾಪ್ ಕೂಡ ಮಾಡಿದ್ವಿ. ಸೊ ಏನಾಗುತ್ತದೆ ಮನೆಗೆ ವಿಸಿಟರ್ಸ್ ಕೂಡ ಬರ್ತಾರೆ, ನಮ್ಮ ಗೆಸ್ಟ್ಗಳು ಬರ್ತಾ ಇರ್ತಾರೆ. ಸೊ ಅವ್ರಿಗೆ ಕೂಡ ನಾವು ತೋರಿಸಿ ಅದನ್ನ ಪ್ರಮೋಟ್ ಮಾಡೋದು. ಸೊ ಇವೆಲ್ಲ ಒಂದು ಇನ್ನು ಜಸ್ಟ್ ಲರ್ನಿಂಗ್ ಇವಲ್ಲ, ಬಟ್ ಈ ಒಂದು ಏನು ಪಾಯಿಂಟ್ಸ್ ಇಟ್ಕೊಂಡು ನಾವು ರಿಟೇಲಿಂಗ್ ಮಾಡಕ್ ಈಸಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಆದ್ರೆ ಫಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ರಿಟೇಲಿಂಗ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಯಾಕಂದ್ರೆ ನಮ್ಮ ವೆಂಕಟೇಶ್ ಅವರಿಗೆ ತುಂಬಾ ಹೆಲ್ಪ್ ಆಗ್ಬೋದು ಅದು. ನೀವ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ಸೊ ಇನ್ನೊಂದು ಏನಂದ್ರೆ ಪಾರ್ಕ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಚೆನ್ನಾಗಿ ನಡೀತದೆ. ನಾನು ಮಾಡ್ತಾ ಇಲ್ಲ, ಬಟ್ ದೀಪಕ್ ಕೆಳಗಡೆ ಡೌನ್ಲೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪಾರ್ಕ್ ಇವೆಂಟ್ಸ್ ಚೆನ್ನಾಗಿ ನಡೀತಾ ಇದೆ. ಸೊ ಅಲ್ಲಿ ನನಗೆ ಏನಂದ್ರೆ ನನಗೆ ಕೂಡ ಹೋಗಿ ಅಲ್ಲಿ ನಿಂತ್ಕೊಂಡು ಮುಜುಗರ ಆಗ್ತಾ ಇತ್ತು, ಹೋಗಿ ಅಲ್ಲಿ ಶಾಪ್ ಇದು ಪಾರ್ಕ್ ಹತ್ರ ನಿಂತ್ ಮಾಡಕ್ಕೆ. ಬಟ್ ಅಲ್ಲಿ ನೋಡಿದ್ರೆ ನಾನು ಕೆಲವೊಂದು ಸಲ ಹೋಗಿದ್ದೀನಿ ದೀಪಕ್ ಜೊತೆ ಮತ್ತೆ ದೀಪಕ್ ಟೀಮ್ ಜೊತೆ. ಸೊ ಸಿಂಪಲ್ ಏನಿಲ್ಲ, ಅಲ್ಲಿ ಪಾರ್ಕ್ ಹತ್ರ ನಿಂತು ಒಂದು ಸ್ಟಾಲ್ ಹಾಕಿ ನಿಂತ್ರೆ ಜನ ಹೊರಗೆ ಬರ್ತಾರೆ. ಅಂದ್ರೆ ಕೆಲವರು ರೆಗ್ಯುಲರ್ ಆಗಿ ಅಲ್ಲಿ ಹಾಕ್ತಾ ಇದ್ರೆ ಏನಂದ್ರೆ ಒಂದ್ ಕಡೆ ಪರಿಚಯ ಕೂಡ ಆಗ್ತಾರೆ ಅವರು. ಸೊ ಅಲ್ಲಿ ನೋಡ್ತಾರೆ, ಆಮೇಲೆ ಜಸ್ಟ್ ಕೆಲವೊಂದು ಟೈಮ್ ಇನ್ವೈಟ್ ಮಾಡ್ಬೇಕು ಅಷ್ಟೇ, ನೋಡಿ ಇಲ್ಲಿದೆ ಅಂತಂದು ಅದ್ರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ರೆ ಆಮೇಲೆ ಆಟೋಮೆಟಿಕ್ ಆಗಿ ಅವರು ಒಬ್ಬೊಬ್ಬರು ಸ್ಲೋ ಆಗಿ ಬರ್ತಾರೆ. ಈವನ್ ನಮ್ಮ ಟೀಮ್ ಅಲ್ಲಿ ದಿನ ಒಂದು 2000 ಇಂದ 5000 ಕೆಲವೊಂದು ಟೈಮ್ ಬಿಲ್ಲಿಂಗ್ ಕೂಡ ಆಗುತ್ತೆ. ಆಮೇಲೆ ರೆಗ್ಯುಲರ್ ಆಗಿ ಅಲ್ಲಿ ಮಾಡೋದ್ರಿಂದ ಸೊ ಅಲ್ಲಿ ಕನೆಕ್ಟ್ ಕೂಡ ಆಗಿದೆ. ಕೆಲವು ನಂಬರ್ ಕೊಟ್ಟಿದ್ದಾರೆ ಕೆಲವೊಬ್ಬರನ್ನ. ಇವನ್ ನಾವು ವಿ ಆರ್ ವರ್ಕಿಂಗ್ ಆನ್ ಟು ಕನ್ವರ್ಟ್ ಇಂಟು ದ ಕನ್ಸಲ್ಟ್ ಅಂದ್ರೆ ಇದು ನಮ್ಮ ಬಿಸ್ನೆಸ್ ಆಪರ್ಚುನಿಟಿ ಇದು ಮಾಡ್ತಾ ಇದೀವಿ. ಅಂದ್ರೆ ರೆಗ್ಯುಲರ್ ಆಗಿ ದೇ ಆರ್ ಅರ್ನಿಂಗ್, ಐ ಮೀನ್ ದೇ ಆರ್ ಪರ್ಚೇಸಿಂಗ್ 2000 3000, ಬಟ್ ಸ್ಟಿಲ್ ದೇ ಆರ್ ರಿಜಿಸ್ಟರಿಂಗ್ ಟು ಬಿಕಮ್ ದ ಇದು ಅದನ್ನ ಮಾಡ್ತಾ ಇಲ್ಲ. ಬಟ್ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನ ಮಾಡ್ತಾ ಇದೀವಿ. ಸೊ ರಿಟೇಲಿಂಗ್ ಅದೇ ಒಂಥರ ಮುಜುಗರ ಆಗ್ತಿತ್ತು, ಬಟ್ ಅದನ್ನ ನಾವು ಅದೇ ಹೇಳಿದ್ರೆ ಫಿಲಿಪ್ ಸರ್ ಒಂದು ಹೀಗೆ ಇರುತ್ತೆ, ಅಲ್ಲಿ ಮನಿ ಇರುತ್ತೆ ಪಾಕೆಟ್ ಅಲ್ಲಿ, ಎರಡು ಇಡಕ್ಕಾಗಲ್ಲ. ಸೊ ಅದನ್ನ ನಾವು ಈಗ ಬಿಟ್ಟು ನಾವು ಶೇರ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದು ನಾವು ರಿಟೇಲಿಂಗ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ವೆಂಕಟೇಶ್ ಸರ್ ಅನ್ನ ವೆಲ್ಕಮ್ ಮಾಡ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ಇಷ್ಟೊಂದು ಟಿಪ್ಸ್ ಕೇಳಿದ್ರಿ, ಶಿವಪ್ರಕಾಶ್ ಸರ್ ಅವರು ಹೇಳಿದ್ದನ್ನ ಕೇಳಿ ನಿಮ್ಗೆ ಏನ್ ಅನ್ಸುತ್ತೆ? ಸೊ ನನಗೆ ಅನಿಸಿದ್ದು, ಈಗ ನನಗೆ ಇರುವುದು ನಮ್ಮ ಕೃಷ್ಣಪ್ಪ ಸರ್ ಹೇಳಿದ ತರ ಪ್ರಾಡಕ್ಟ್ ಅನ್ನು ಎಲ್ಲ ಹತ್ರನೂ ತೋರಿಸ್ಬೇಕು, ಮತ್ತೆ ಪ್ರಾಡಕ್ಟ್ಸ್ ಇದೆ ಅಂತ ಹೇಳ್ಕೊಳ್ಬೇಕು. ಮತ್ತೆ ಅದನ್ನು ನಾನು ಡಿಜಿಟಲ್ ಆಗಿ ಮಾಡ್ಲಿಕ್ಕಿದ್ದೇನೆ. ಓಕೆ, ಇವತ್ತು ಡೆಫಿನೆಟ್ಲಿ ಒಂದು ಫೋನ್ ಸಿಮ್ ಪರ್ಚೇಸ್ ಮಾಡ್ತೇನೆ. ಮತ್ತೆ ನನ್ನದು ಇನ್ನೊಂದು ಮೊಬೈಲ್ ಇಲ್ಲ, ಬಟ್ ಅದು ಕಸ್ಟಮರ್ದು ಮೊಬೈಲು. ಅದರಲ್ಲಿ ಡೆಫಿನೆಟ್ಲಿ ಇನ್ಸ್ಟಾಲ್ ಮಾಡಿ ವಾಟ್ಸಪ್ ಬಿಸ್ನೆಸ್ ಅನ್ನು ಇನ್ಸ್ಟಾಲ್ ಮಾಡಿ ನಾನು ಕ್ಯಾಟ್ಲಾಗ್ ಎಲ್ಲನೂ ಕ್ರಿಯೇಟ್ ಮಾಡ್ತೇನೆ. ಸೊ ಅದನ್ನು ನಂದು ಪ್ರೊಫೈಲ್ ಅಲ್ಲಿ ಪ್ರಮೋಟ್ ಮಾಡ್ತೇನೆ. ಯಾಕಂದ್ರೆ ಡೆಫಿನೆಟ್ಲಿ ನಂದು ಮೋದಿ ಕ್ಯಾಪ್ ಪ್ರಾಡಕ್ಟ್ ಈ ತರ ಒಂದು ಆಪರ್ಚುನಿಟಿ ಇದೆ. ಮತ್ತೆ ಇವರು ನಂದಾ ಮ್ಯಾಮ್ ಹೇಳಿದ ತರ ಆ ಪ್ರಾಡಕ್ಟ್ ಲಿಸ್ಟ್ ಮೈ ಹೋಮ್ ಶಾಪ್ ಇದ್ದು ಪ್ರಾಡಕ್ಟ್ ಲಿಸ್ಟ್ ಮಾಡುವುದು, ಮತ್ತೆ ಅದನ್ನು ಶೇರ್ ಮಾಡುದು, ಪರ್ಚೇಸ್ ಅವರಿಗೆ ಶೇರ್ ಮಾಡುದು. ಮತ್ತೆ ಆ ಲಿಸ್ಟ್ ಅನ್ನು ನಾವು ಲೇಬಲ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ತಿಂಗಳು ಯಾರಿಗೆಲ್ಲ ಸೆಂಡ್ ಮಾಡಬೇಕು, ಸೊ ನಮ್ದು ಏನಾದ್ರೂ ಒಂದು ಆಫರ್ ಇರ್ತದೆ. ಮತ್ತೆ ಈ ತಿಂಗಳಲ್ಲಿ 2000 ಪರ್ಚೇಸ್ ಮಾಡಿದಾಗ ನಿಮ್ಗೆ ಏನು ಬೆನಿಫಿಟ್ ಇದೆ ಅಂತ ಅದನ್ನು ಮಾಡ್ತೇನೆ ಮೇಡಮ್. ಸೊ ಇವತ್ತು ಸಿಮ್ ಸಿಕ್ಕಿದ್ರೆ ಇವತ್ತು, ಇಲ್ಲ ನಾಳೆ ಡೆಫಿನೆಟ್ಲಿ ಇದನ್ನು ಮಾಡ್ತೇನೆ ಮೇಡಮ್. ಸೊ ದಟ್ ನೆಕ್ಸ್ಟ್ ಮಂತ್ ಇದಕ್ಕೆ ರೆಡಿ ಆಗಿರ್ತದೆ. ಸೊ ಅವರಿಗೆ ಖರ್ಚಿಗೆ ರೆಡಿ ಆಗಿರ್ತದೆ. ಸೊ ನಂದು ಪ್ರಯತ್ನ ಮಾಡೋದು ತೆಗೊಳ್ತಾರ ಇಲ್ವಾ, ಸ್ಮಾರ್ಟ್ ವರ್ಕಿಂಗ್ ಅಂತ ಹೇಳೋದು. ಸೊ ಅದನ್ನು ಮಾಡ್ಲಿಕ್ಕಿದೆ. ಎಸ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇವಾಗ ನಾನು ಶಾರದಾ ಮೇಡಮ್ ನ ಇನ್ವೈಟ್ ಮಾಡ್ತೀನಿ. ಕೆಲವೊಂದು ಅನೌನ್ಸ್ಮೆಂಟ್ ಹಾಗೆ ಅದು ಒಂದು ವಿಡಿಯೋ ಪ್ಲೇ ಮಾಡ್ತೀರಾ? ನಾನು ಮಾಡ್ಲಾ, ಶೇರ್ ಮಾಡ್ಲಾ? ಮಾಡ್ತೀನಿ. Okay. Thank you. Yeah, good morning to all. Definitely ನಮ್ಮ ಈ ತೂಫಾನ್ ಬಂದು ನಿದ್ದೆನ ಕೆಡಿಸುತ್ತೋ ನಿದ್ದೆನ ಜಾಸ್ತಿ ಮಾಡಿಸುತ್ತೋ ನಂಗೆ ಗೊತ್ತಿಲ್ಲ. ಎವ್ರಿವೇರ್ ಇದ್ರ ಬಗ್ಗೆನೇ ಮಾಹಿತಿಗಳು. ಅಂಡ್ ಒಂದು ನಾನೀಗ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಇಲ್ಲಿರೋರೆಲ್ಲರೂ ಆಲ್ಮೋಸ್ಟ್ ಟೀಮ್ ಮಿಲಿಯನರ್ಸ್ ಗ್ರೂಪ್ ಅಲ್ಲಿ ಇರೋರೆ. ಸೊ ಈಗ ಬೇಸಿಕ್ ಕೋರ್ಸ್ ಬಗ್ಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಲ್ವಾ, ನಮ್ಮ ಹೊಸ ಜಾಯ್ನೀಸ್ಗಳಿಗೆ ಕೊಡಬೇಕು ಅಂತ. ಸೊ ಅದಕ್ಕೆ ಫಸ್ಟ್ ನಾವು ಒಂದು ಡೇಟ್ ಫಿಕ್ಸ್ ಮಾಡಬೇಕಾಗಿದೆ. ಸೊ ಇಲ್ಲಿರೋರು ಖಂಡಿತ ನನಗೊಂದು ಹೇಳಿ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ತುಂಬಾ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ನಮ್ಮ ಡಿಲೇನೇ ಆಗ್ತಾ ಹೋಗುತ್ತೆ.
ಸೊ ಫಸ್ಟ್ ವಿಲ್ ಫಿಕ್ಸ್ ಅಪ್ ದ ಡೇಟ್ ಅಂಡ್ ದೆನ್ ಎಲ್ಲರೂ ಯಾರೆಲ್ಲ ನಿಮ್ಮ ಟೀಮ್ ಅಲ್ಲಿ ಬರ್ತಾರೆ ಅನ್ನೋದನ್ನ ನಿಮ್ ಗ್ರೂಪ್ ಅಲ್ಲಿ ಹೆಸರುಗಳನ್ನ ಆಡ್ ಮಾಡ್ತಾ ಬರ್ಬೋದು. ಸೊ ಪ್ಲೀಸ್ ಸೆಲೆಕ್ಟ್ ದ ಡೇಟ್ ಅಂತ ನಾನು ನಿಮ್ ಕಡೆನೆ ಎಲ್ಲ ಕೊಡ್ತಾ ಇದ್ದೀನಿ. ಈಚ್ ಒನ್ ಕ್ಯಾನ್ ಗಿವ್ ಅ ಡೇಟ್, ವಿಲ್ ಫೈನಲೈಸ್. ಸಂಧ್ಯಾ ಜೂನ್ ಮೇಡಮ್ ಫಸ್ಟ್ ಬರೋದು ಇಸ್ ದ ಬೆಸ್ಟ್. ಜೂನ್ ಫಸ್ಟ್ ಗೆ, ಯಾಕಂದ್ರೆ ಈ ಮಂತ್ ಎಲ್ಲ ಜಾಯ್ನಿಂಗ್ಸ್ ಇದ್ರೆ ಜಾಯ್ನಿಂಗ್ಸ್ Okay. ಇರ್ತಾರೆ, ಈ ಮಂತ್ ಎಲ್ಲ ಜಾಯ್ನ್ ಆಗೋರಿಗೂ ಕೂಡ ಒಂದು ಅವಕಾಶ ಕೊಡ್ಬೋದು. ಜೂನ್ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಫ್ರೈಡೇ ಆಗಿ ಬರುತ್ತೆ. ಜೂನ್ ಫಸ್ಟ್ ಕಮ್ಸ್ ಆಸ್ ಅ ಫ್ರೈಡೇ. ಸೊ ಅಟ್ ಲೀಸ್ಟ್ ವಿ ಕ್ಯಾನ್ ಇವನ್ ಅನದರ್ 1 more week ಇಸ್ ದೇರ್. ಈ ವೀಕ್ ಒಳಗಡೆ ನಾವು ಡಿಸೈಡ್ ಮಾಡ್ಬಿಟ್ಟು ನೆಕ್ಸ್ಟ್ ಪ್ಲಾನಿಂಗ್ ಹೋಗೋಣ. ಫಸ್ಟ್ ಡೇಟ್ ಇಸ್ ಫಿಕ್ಸ್ ಫಾರ್ ಜೂನ್ ಅಲ್ವಾ? ಸೊ ಬೇರೆ ಎಲ್ಲರೂ ಹೇಳಿ, ನಿಮಗೆ ಯಾವ್ದು ಬೇಸಿಕ್ ಕೋರ್ಸ್ಗೆ ನಿಮ್ಮ ಟೀಮ್ ನ ಇನ್ವೈಟ್ ಮಾಡ್ಬೇಕು ಅಂತಿರೋರು ಯಾರೆಲ್ಲ ಇದ್ದೀರಾ, ಕೈ ರೇಸ್ ಮಾಡಿ. ಎಸ್ ಮೇಡಮ್, ಜೂನ್ ಫಸ್ಟ್ ವೀಕ್ ಮಾಡಿದ್ರೆ ಚೆನ್ನಾಗಿ. ಯಾಕಂದ್ರೆ ಇವಾಗ ಅಟ್ಲೀಸ್ಟ್ ನಮ್ಗೆ ಒನ್ ವೀಕ್ 10 days ಸಿಕ್ಕರೆ ವಿ ಕ್ಯಾನ್ ಸ್ಪೀಕ್ ಟು ದ ಟೀಮ್ ಅಂತ ಔಟ್ ಮಾಡಕ್ ಇದಾಗುತ್ತೆ. ಆಮೇಲೆ ತುಫಾನ್ ಕೂಡ ಆಕ್ಷನ್ಸ್ ಮಾಡ್ತಿದ್ವಿ, ಅದರಲ್ಲಿ ಕೂಡ ನ್ಯೂ ಜಾಯ್ನರ್ಸ್ ಬರ್ತಾರೆ. ಡೆಫಿನೆಟ್ ಆಗಿ ಅವ್ರನ್ನೆಲ್ಲ ತರಬಹುದು ಮೇಡಮ್. ದಟ್ ಇಸ್ ಒನ್. ಸೆಕೆಂಡ್ ಥಿಂಗ್ ಇಸ್, ಬೇಸಿಕ್ ಕೋರ್ಸ್ ಮಾಡ್ಬೇಕು ಅಂತ ಇರುವಾಗ ನಾವೆಲ್ಲ ಇವಾಗ ಕಲ್ತಿರೋರು ಅಲ್ವಾ? ವಿ ಆರ್ ಆಲ್ರೆಡಿ ಲರ್ನ್ಡ್ ಅಂಡ್ ವಿ ಹ್ಯಾವ್, ಸೊ ನೌ ವಿ ಹ್ಯಾವ್ ಟು ಗೋ ಫಾರ್ ದ ಟೀಚಿಂಗ್ ಆಸ್ಪೆಕ್ಟ್. ಅಲ್ಲಿ ಇದೆಯಲ್ಲ, ಲರ್ನ್, ಅಪ್ಲೈ, ಟೀಚ್, teach them to apply, and then make them to teach others. So this is the concept of our Modi Care. So ಅದಕ್ಕೆ ಯಾರೆಲ್ಲ ಎಸ್ ನಾನು ಕ್ಲಾಸಸ್ ಮಾಡ್ತೀನಿ, ಬಿಕಾಸ್ ವಿ ಹ್ಯಾವ್ ಟು ಹ್ಯಾವ್ ರೆಗ್ಯುಲರ್ ಕ್ಲಾಸಸ್ ಅಲ್ವಾ? ಸೊ ಅದಕ್ಕೆ ಯಾರೆಲ್ಲ ಬರ್ತೀರಾ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋರು ಖಂಡಿತ ನಿಮ್ಮ ಹೆಸರುಗಳನ್ನ ಕೊಡಬಹುದು. ಸೊ ದೀಸ್ 2 topics will fix it up, and then we can start from 1st June ಅಂತ. Okay, so tentatively June 1st ಅಂತ ಇಟ್ಕೊಳ್ಳೋಣ. We'll discuss with the top people also, and then let us know. And second thing is, ಈಗಿಂದಾನೆ ಹೆಸರುಗಳನ್ನ ನೀವು ನಿಮ್ಮ ಟೀಮ್ ಜೊತೆಗೆ ಮಾತಾಡಿ ಅವರಿಗೆ ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ತಾ ಟೇಕ್ ದೇರ್ ಕಮಿಟ್ಮೆಂಟ್ who all are ready. Okay, so this is one thing. And yeah, ಈಗ ನಮ್ಮ ಟೀಮ್ ಅಲ್ಲಿ ಇನ್ನೊಂದು ಕಂಪನಿ ಹಸ್ ಟೇಕನ್ ಅ ವೆರಿ ಗುಡ್ ಇನಿಷಿಯೇಟಿವ್. ಲೈಕ್ ಎಲ್ಲ ಕನ್ಸಲ್ಟೆಂಟ್ ಇಂದ ಹಿಡಿದು 15% ವರೆಗೂ ಲೆವೆಲ್ ನ ಯಾವ ರೀತಿ ಜಂಪ್ ಮಾಡಬೇಕು, ಜಂಪ್ ಮಾಡಿದಾಗ ಅವ್ರಿಗೆ ಏನೆಲ್ಲ ಸಿಗುತ್ತೆ, ಅವ್ರನ್ನ ರಿಟೈನ್ ಮಾಡೋದು ಹೇಗೆ, ಇದನ್ನ ಹೇಳ್ಕೊಡೋದಕ್ಕೆ ನಮಗೆ ಒಂದು ಪ್ರಮೋಷನ್ ತರ ಮಾಡಿದ್ದಾರೆ. ಅಪ್ರಿಸಿಯೇಷನ್, ದಟ್ ಈಸ್ ಜಂಪ್ ಯುವರ್ ಲೆವೆಲ್ ಅಂಡ್ ಗೆಟ್ ಅಪ್ರಿಷಿಯೇಟೆಡ್ ಫ್ರಮ್ ದ ಕಂಪನಿ ಕಡೆಯಿಂದಾನೇ ರೆಕಗ್ನಿಷನ್ ಇದೆ. ಇವಾಗ 7% ಇಂದ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂದ್ರೆ ನಾವು ಏನೆಲ್ಲ ಮಾಡ್ಬೇಕಾಗಿರುತ್ತೆ. ಒಂದು 100 PV ಕ್ಲಬ್ ವಿ ಹ್ಯಾವ್ ಟು ಸ್ಟಾರ್ಟ್, ಮೇಕ್ ದೆಮ್ ಅ ಪ್ರಾಕ್ಟಿಸ್ ಆಫ್ ಡೂಯಿಂಗ್ 100 PV, ಸೊ ದಟ್ ಮೇ ತಿಂಗಳಲ್ಲಿ 100 PV ಮಾಡಿದವರು ಅಂಡ್ ಲೆವೆಲ್ ಜಂಪ್ ಆಗೋದು ಮೇ ತಿಂಗಳಲ್ಲೇ. ವೆನ್ ಯು ಜಂಪ್ ಯುವರ್ ಲೆವೆಲ್ ಫ್ರಮ್ 7 to 10%, 10 to 13, 13 to 15, ಈ ಲೆವೆಲ್ಸ್ ಜಂಪ್ ಆದಾಗ ಕಂಪನಿ ಕಡೆಯಿಂದ ಒಂದು ಅಪ್ರಿಸಿಯೇಷನ್ ಲೆಟರ್ ಸಿಗುತ್ತೆ ವಿತ್ ರೆಕಗ್ನಿಷನ್. ಸೊ ದಿಸ್ ಇಸ್ ಓನ್ಲಿ ಫಾರ್ ಸೌತ್ ಇಂಡಿಯಾ ರೀಜನ್ಗೆ ಕಂಪನಿ ಅವರು ಸೆಲೆಕ್ಟ್ ಮಾಡಿರೋದು. ಸೊ ಇಟ್ ಕ್ಯಾನ್ ಬಿ ತಮಿಳ್ನಾಡು, ಕೇರಳ, ಆಂಧ್ರ, ಕರ್ನಾಟಕ. ಸೊ ಮೇಜರ್ ಸೌತ್ ಇಂಡಿಯನ್ ರೀಜನ್ ಅಲ್ಲಿ ಈ ರೆಕಗ್ನಿಷನ್ ಪ್ರೋಗ್ರಾಮ್ ನಡೆಯುತ್ತೆ. ಓಕೆ, ದಿಸ್ ಇಸ್ ಒನ್. ಅಂಡ್ ಈಗ ಇದನ್ನ ನಾವು ಯಾವ ರೀತಿ ಮಾಡಬಹುದು, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಒಂದು ವಿಡಿಯೋ ಮುಖಾಂತರ ಅವ್ರು ಹೇಳ್ಕೊಟ್ಟಿದ್ದಾರೆ. ಅದನ್ನ ಬೇಸಿಕ್ ಕೋರ್ಸ್ ಅಲ್ಲಿ ಐ ಥಿಂಕ್ ಐ ಜಸ್ಟ್ ಶೇರ್ ಯು ದಟ್ ವಿಡಿಯೋ, ಕೇಳಿಸ್ಕೊಳ್ಳಿ. ಅಂಡ್ ಇನ್ನ ಫರ್ದರ್ ಡೀಟೇಲ್ಸ್ಗೆ ಯು ಕ್ಯಾನ್ ಗೋ ವಿತ್ ಒನ್ಸ್ ಆರ್ ಟ್ವೈಸ್ ಅದನ್ನ ಕೇಳ್ತಾ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಇದಾಗತ್ತೆ. ಅವ್ರು ಹೇಳೋ ಒಂದೊಂದು ಸ್ಟೆಪ್ಪು ನೀವು ಸೆಲೆಕ್ಟ್ ಮಾಡಿಕೊಂಡು ಅವ್ರು ಹೇಳೋ ರೀತಿಯಲ್ಲೇ ನೀವು ಹೋಗ್ಬೇಕಾಗಿ ಬರುತ್ತೆ. ಓಕೆ, ದಿಸ್ ಇಸ್ ದ ವಿಡಿಯೋ. Good Modi Care morning. You know what drives success? Taking that big jump in your title. Taking that leap is like unlocking a new turn in your Modi Care journey. But here's the secret:
make sure everyone on our team is also jumping to next title up. Title jumps aren't just about individual growth, they're about maximizing earnings for everyone. When each team member levels up, it directly impacts our income, leading to greater financial rewards for all of us. It's a win-win situation. As leaders, it's our responsibility to ensure that every member of our team not only grows to the next level, but also maximizes their earning potential, and for that we need a solid systematic approach. Today, we've got a roadmap to help those consultants who are on the verge of leveling up. So, are you ready to fuel that inner fire? We can achieve this in 3 simple steps. Step 1. Set clear goals. Define the action plan for your next title advancement and financial growth. Step 2. Provide training and support the action. Equip your team with the knowledge and skills they need to succeed. Step 3. Track progress. This is the most critical step in achieving our Azadi. Tracking progress is like our compass, showing us the way forward. Regularly monitor the performance of your team members and provide feedback to help them stay on track. Checking our progress keeps everyone informed and motivated, guiding us towards success step by step. Go to ModiCare website. Click Account. Click Sign In. Enter your 8-digit MCA number and password and click Sign In. On the left-hand side, click on the 4th option, Reports, and select Enrollment Network. Check the month on which you want the report. Let's analyze the April 2024 month report. Select April month. Click Generate Report. When you scroll down, you can see that the reports are loading. Once this is complete, then on the extreme right side, you can see Export to Excel. Once you click this, your report will get downloaded and get stored in the downloaded file. Check your laptop or computer for the downloaded file. Double-click the report which is downloaded, and let's start the analysis. The downloaded report appears as shown on screen. To ensure security, sensitive details like MCA number, name, city, and joining date are hidden. The first step is to highlight specific columns for ease of review. In this report, I am marking them in yellow. Click on the columns M, Q, AB, and AC, corresponding to personal volume, accumulated PV, valid title, and paid as title, respectively. Ensure that you keep the logic ready for getting the correct analysis. Reports can give various analysis based on your needs. Today we will learn how to check who all in the team can get the appreciation letter through our Title Jump program. Let's understand the requirement for consultant at 7% to jump title to senior consultant at 10%. In this program, consultant at 7% gets the appreciation letter if he or she completes more than 300 accumulative PV and minimum 100 PPV. So, how do we check this from the report? For example, I want to see all those consultants who can jump title to senior consultant. There are easy steps to be completed to get the required result. The first thing to do is filter the Excel sheet and choose consultant under valid title. This will show all consultants at 7%. How to apply the filter? Click on the extreme left corner as on screen. Then, click on Data and select Filter. Now, you'll see a drop-down arrow. Click on it. In the drop-down menu, click Select All under valid title. Finally, check the box next to Consultant. This selects only valid consultants. Second, go the paid as title. Click the drop-down menu. Click Select All, and click the box next to Consultant. By doing this, you have selected all those consultants whose valid title and paid as title is same. Since we've selected the consultants, now we'll check if they are aiming for a senior consultant title. To qualify, their accumulated PV should be more than 200 PV. We can select those where accumulative PV is greater than 200 and less than 300 PV. By filtering for this range, we identify potential candidates for the senior consultant title. For a more precise selection, you may go to the PPV drop-down menu. Click on Number Filter and select Greater Than and enter 15. This will show you all the consultants with accumulated PV between 200 and 300 and PV greater than 15, indicating active consultants.
Reach out to these individuals and inspire them to achieve the remaining PV balance to attain their desired title. With similar logic, you can check potential title jumpers for supervisor and senior supervisor. Best of luck. ಸೊ ಈಗ ಈ ವಿಡಿಯೋಯಿಂದ ನಿಮಗೆ ಏನು ಅರ್ಥ ಆಗಿದೆ ಅಂತ ನೋಡಿ. ಒಂದು, ಯಾಕಂದ್ರೆ ಎಲ್ಲರೂ ನಮ್ಮ ರಿಪೋರ್ಟ್ಸ್, ನಮ್ಮ ಎನ್ರೋಲ್ಮೆಂಟ್ ರಿಪೋರ್ಟ್ಸ್ ಇಂದ ಹೇಗೆ ನಾವು ಸೆಲೆಕ್ಟ್ ಮಾಡಬಹುದು ಅಂತ ಈಸಿ ಸ್ಟೆಪ್ಸ್ ಆಗಿ ತುಂಬಾ ಚೆನ್ನಾಗಿ ನಮ್ಗೆ ಟ್ಯುಟೋರಿಯಲ್ ತರ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ಎಷ್ಟು ದಿವಸ ಮೊಬೈಲ್ ಆಪರೇಟ್ ಮಾಡಕ್ ಗೊತ್ತಿಲ್ಲ ಅನ್ನುವಾಗ ಈಗ ಏನೆಲ್ಲನೋ ಕಲ್ತಿದ್ದೀವಿ. ಝೂಮ್ ಬಂದಾಗ ಹೊಸದಲ್ಲಿ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಬಟ್ ಅದರಲ್ಲಿ ಕಲಿತಾ ನಾವು ಇಷ್ಟು ಚೆನ್ನಾಗಿ ಇಂಪ್ರೂವ್ ಹಾಕೊಂಡು ಬಂದಿದ್ದೀವಿ. ಅದೇ ರೀತಿ ಈಗ ಕ್ರೋಮ್, ನಮ್ಮ ಮೋದಿ ಕೇರ್ ನೆಟ್ವರ್ಕ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನಲ್ಲಿ ಹೋಗಿ ನಮ್ಮ ರಿಪೋರ್ಟ್ ಕಾಲಮ್ನ ತೆಗೆದು ಅದಲ್ಲಿ ಯಾರೆಲ್ಲ 7% ಅಲ್ಲಿ ಇದ್ದಾರೆ, ಓಕೆ, ಅವರು ನೆಕ್ಸ್ಟ್ 10% ಹೋಗ್ಬೇಕಂದ್ರೆ ಅವ್ರು ಎಷ್ಟು ಪಾಯಿಂಟ್ಸ್ ಇದುವರೆಗೂ ಅವ್ರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ನೆಕ್ಸ್ಟ್ ಲೆವೆಲ್ಗೆ ಇನ್ನ ಎಷ್ಟು ಪಾಯಿಂಟ್ಸ್ ಬೇಕಾಗಿರುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ತರ ಇಂಡಿವಿಜುವಲ್ಗೆ ನಾವು ಕಾಲ್ ಮಾಡಿ ನಾವು ಮಾತಾಡ್ಬಹುದು. ಈ ತರ ಮಾಡೋದ್ರಿಂದ ಅವರು ಲೆವೆಲ್ ಜಂಪ್ ಆಗ್ತಾರೆ, ಅವ್ರಿಗೆ ರೆಕಗ್ನಿಷನ್ ಸಿಗುತ್ತೆ. ಅವರು ಲೆವೆಲ್ ಜಂಪ್ ಆಗೋದು ಮಾತ್ರ ಅಲ್ಲ, ಅವ್ರಿಗೆ ಇನ್ಕಮ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಅಂಡ್ ಅವ್ರು ವಿನ್ ಆದ್ರೆ ನೆಕ್ಸ್ಟ್ ಟೀಮ್ ಅಲ್ಲಿ ಗ್ರೂಪ್ BV ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಅ ವಿನ್ ಸಿಚುವೇಶನ್. ಎಲ್ಲರಿಗೂ ಬೆನಿಫಿಟ್ ಆಗುವಂಥದ್ದು, ಕಂಪನಿಗೂ ಬೆನಿಫಿಟ್ ಆಗುತ್ತೆ, ಇಲ್ಲಿರೋ ಟೀಮ್ ಮೆಂಬರ್ಸ್ಗೂ ಬೆನಿಫಿಟ್ ಆಗುತ್ತೆ, ಪ್ಲಸ್ ಇಂಡಿವಿಜುವಲ್ ಕನ್ಸಲ್ಟೆಂಟ್ಗೂ ಬೆನಿಫಿಟ್ ಆಗುತ್ತೆ. ಸೊ ಈ ರೀತಿ ನಾವು ಮಾಡಬೇಕಾಗಿರೋದು. ಇದು ಮಾಡೋದ್ರಿಂದ ಏನಾಗುತ್ತೆ, ತೂಫಾನ್ ಕ್ವಾಲಿಫಿಕೇಶನ್ಗೂ ಅವ್ರನ್ನ ನಾವು ಮೋಟಿವೇಟ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಒಂದೊಂದು ಕ್ರೈಟೀರಿಯಾದಲ್ಲೂ ಇದೇ ರೀತಿಯಲ್ಲಿ ಚೆಕ್ ಮಾಡಿ ಅಂತ ಇದೆ. ಇದು ಯಾಕಂದ್ರೆ ನಾವು ಸ್ಕ್ರೀನ್ ಶೇರ್ ಮಾಡುವಾಗ ಕ್ಲಾರಿಟಿ ಸರಿಗಿರಲ್ಲ. ಸೊ ಪದೇ ಆ ವಿಡಿಯೋನ ಕೇಳಿಸ್ಕೊಳ್ಳಿ ಅಂಡ್ ಇಮಿಡಿಯೇಟ್ಲಿ ಟ್ರೈ ಇಟ್. ಯಾವುದು ಆಮೇಲೆ ಅಂತ ಇಟ್ಕೊಳ್ಳೋದು ಬೇಡ. ಅಲ್ಲಿ ಏನ್ ಹೇಳ್ತಾರೋ ಟ್ರೈ ಮಾಡಿ. ತಪ್ಪು ಮಾಡಿದ್ರೇನು ಪರವಾಗಿಲ್ಲ, ಕಲಿಯೋದನ್ನ ನಾವು ವಿ ಹ್ಯಾವ್ ಟು ಡೂ ಇಟ್. ಬಿಕಾಸ್ ನಾವು ಹೇಳ್ತಾ ಇರ್ತೀವಿ, ಫಿಲಿಪ್ ಸರ್ ನಮ್ಗೆ ಎಷ್ಟೋ ಹೇಳ್ಕೊಟ್ಟಿದ್ದಾರೆ, ಸರ್ಕಲ್ ಮಾಡಿ ನಿಮ್ಮ ಟೀಮ್ನವರು ಬರ್ಕೊಳ್ಳಿ, ಎಷ್ಟೆಷ್ಟು ಮಾಡಿದ್ದಾರೆ ರಿಪೋರ್ಟ್ಸ್ ನೋಡಿ, ಮೇಕ್ ಇಟ್ ಆಸ್ ಅ ಫಿಸಿಕಲ್ ರಿಪೋರ್ಟ್ ತರ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಹಂಗೂ ಇನ್ನ ಕೆಲವರೆಲ್ಲ ಮಾಡಿಲ್ಲ ಅನ್ನೋರು ಇದನ್ನ ಅಷ್ಟು ಕ್ಲೀನ್ ಆಗಿ ನಮ್ಗೆ ಕಂಪನಿಯವರು ಹೇಳ್ಕೊಟ್ಟಿದ್ದಾರೆ, ಅದನ್ನ ಬಳಸ್ಕೊಳ್ಳೋಣ. ಓಕೆ, ಎಸ್, ವಿತ್ ದಿಸ್ ಐ ಥಿಂಕ್ ಐ ವಿಲ್ ಹ್ಯಾಂಡ್ ಇಟ್ ಓವರ್ ಟು ಜಯಶ್ರೀ ಮ್ಯಾಮ್. ಅದೇ ಯಾರಿಗಾದ್ರೂ ಏನಾದ್ರು ಕ್ಲಾರಿಫಿಕೇಶನ್ಸ್ ಇದ್ರೆ ಖಂಡಿತ ಕಾಲ್ ಮಾಡಿ ಕೂತ್ಕೊಂಡು ಮಾಡ್ಬೋದು ಅದನ್ನ. ಓಕೆ, ಟೀಮ್ ಜೊತೆಗೆ. ಎಸ್, ಥ್ಯಾಂಕ್ ಯು ಶಾರದಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಲೆವೆಲ್ ಜಂಪಿಂಗ್ ಕಂಪನಿ ಕೂಡ ಒಂದು ಅಪ್ರಿಸಿಯೇಷನ್ ಕೊಡ್ತಾ ಇದೆ. ಸೊ ಅದಕ್ಕೆಲ್ಲರೂ ಒಟ್ಟಿಗೆ, ಯಾಕಂದ್ರೆ ಇವಾಗ ತೂಫಾನ್ ಆಕ್ಟಿವಿಟೀಸ್ ನಲ್ಲಿ ಲೆವೆಲ್ ಜಂಪ್ ಆಗ್ತಾ ಇರುತ್ತೆ. ಸೊ ಅದನ್ನ ನೋಡ್ಕೊಳ್ಳೋದಕ್ಕೆ ನಾವು ನಮ್ಮ ಅಚೀವ್ಮೆಂಟ್ ಅಲ್ಲಿ ನಾವು ಬಿಸಿ ಇರ್ತೀವಿ. ಸೊ ಇದನ್ನು ಕೂಡ ನಾವು ಚಿಕ್ಕದನ್ನು ಕೂಡ ನಾವು ಅಪ್ರಿಶಿಯೇಟ್ ಮಾಡಬೇಕು, ಅದಕ್ಕೋಸ್ಕರ ಕಂಪನಿ ಕೊಟ್ಟಿದೆ. ಸೊ ಇದನ್ನ ಬೆಸ್ಟ್ ಯೂಸ್ ಮಾಡ್ಕೊಳ್ಳೋಣ. ವಿಡಿಯೋದಲ್ಲಿ ಅವ್ರು ಹೇಳಿರೋದು ಅಂದ್ರೆ ದೊಡ್ಡ ಟೀಮ್ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಚಿಕ್ಕ ಟೀಮ್ ಅಲ್ಲಿ ಎಲ್ಲ ನಾವ್ ಇದನ್ನ ನಾವೇ ಮಾಡ್ಕೋಬಹುದು, ನೋಡ್ಬೋದು. ಸೊ ಅದನ್ನ ಬೆಸ್ಟ್ ಯೂಸ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಟೈಮ್ ಆಗಿರೋದ್ರಿಂದ ವೆಂಕಟೇಶ್ ಸರ್ ಯೂತ್ ಕ್ಲಾಸ್ ನಿಮ್ದು ತಗೋತೀರಾ ಇವಾಗ? ಅಲ್ಲ ಎಂಡ್ ಮಾಡೋಣ? ವಾಯ್ಸ್ ಕೇಳಿಸ್ತಾ ಇಲ್ಲ ವೆಂಕಟೇಶ್ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ. ಇಲ್ಲ, ಅವ್ರ ರೆಫರ್ಮೇಶನ್ ಅಂತ ಹೇಳಿದ್ರು. ಓಕೆ, ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಟುಮಾರೋ ವಿಲ್ ಗಿವ್ ಹಿಮ್ half an hour's time. ಓಕೆ, ಸೊ ಇವತ್ತಿನ ಪರಿವರ್ತನೆಗೆ ಎಲ್ಲರೂ ಕೂಡ ಬಿಲ್ಡ್ ಮಾಡಿ